प्रसन्ना। कर्नाटका निवासी श्री KPS प्रसन्ना को प्रिंट मेकिंग में उनकी कृति रिक्रिएशन को राष्ट्रीय ललित कला अकादमी पुरस्कार प्रदान किया जा रहा है। श्री KCS प्रसन्ना। प्रिंट मेकिंग एक बहुत ही वरिष्ठ कलाकार हैं जिनका जन्म स्थान कर्नाटक का तुमकुर है और देश के विभिन्न हिस्सों में आयोजित अनेक प्रतिष्ठित प्रदर्शनियों में आपने अपनी कला का प्रदर्शन किया है। अंगवस्त्र देख करके और कैटलॉग देख करके इस अवसर पर उन्हें सम्मानित किया जा रहा है। आप सबके कर्तव्य के साथ बहुत सारे उन्हें अन्य सम्मान भी मिले हैं। आज ये सम्मान बहुत विशेष है। ಸ್ನೇಹಿತರೆ, ಇವತ್ತು ನಾವು ನಮ್ಮ ನಾಡಿನ ಬಹುದೊಡ್ಡ ಚಿತ್ರಕಲಾವಿದರು, ರಾಷ್ಟ್ರ ಪ್ರಶಸ್ತಿ ವಿಜೇತರು, ಕೇಂದ್ರ ಲಲಿತಕಲಾ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು, ಹಾಗೆಯೇ ನಮ್ಮ ಕರ್ನಾಟಕದ ಹೆಮ್ಮೆಯ ಒಬ್ಬ ಚಿತ್ರಕಲಾವಿದ, ಜೊತೆಗೆ ನನ್ನ ಗೆಳೆಯ KCS ಪ್ರಸನ್ನ ಅವ್ರಿಗೆ ಈ ಬಾರಿಯ ಕೇಂದ್ರ ಲಲಿತಕಲಾ ಅಕಾಡೆಮಿ ಪ್ರಶಸ್ತಿ ಸಂದಿದೆ ಸ್ನೇಹಿತರೆ. ಇವತ್ತು ನಾವು ಪ್ರಸನ್ನ ಅವರವ್ರನ್ನ ಮಾತಾಡ್ಸೋಣ. ಕಲೆಯ ಬಗ್ಗೆ, ಚಿತ್ರಕಲೆಯ ಬಗ್ಗೆ, ಅವ್ರು ಏನು ಸಾಧನೆ ಮಾಡಿದ್ದಾರೆ, ಅವರ ಕಲಾಕೃತಿಗಳೇನು, ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಪಡೆಯೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವತ್ತು ನಾವು KCS ಪ್ರಸನ್ನರವರನ್ನು ಮಾತಾಡ್ಸ್ತಾ ಹೋಗೋಣ. ನಮಸ್ತೆ ಪ್ರಸನ್ನ. ನಮಸ್ಕಾರ ಕೋಟೆ ಕುಮಾರ್. ನೋಡಿ ಪ್ರಸನ್ನ, ನೀವು ನಾವು ಒಟ್ಟಿಗೆ ಓದಿದಂಥ ಗೆಳೆಯರು. 1981 ಇಸ್ವಿನಲ್ಲಿ ನಾವು ಕಲಾಶಾಲೆ ತುಮಕೂರಿನ ರವೀಂದ್ರ ಕಲಾನಿಕೇತನದ ಚಿತ್ರಕಲಾ ಶಾಲೆಗೆ ಸೇರಿಕೊಂಡ ಸ್ನೇಹಿತರೆ. ನಾನು ಒಬ್ಬ ಹಳ್ಳಿಯ ಒಬ್ಬ ವಿದ್ಯಾರ್ಥಿ, ಈತನು ಒಬ್ಬ ಹಳ್ಳಿಯಿಂದ ಬರ್ತಾ ಇದ್ದಂಥ ಒಬ್ಬ ವಿದ್ಯಾರ್ಥಿಯಾಗಿದ್ದ. ಅವತ್ತಿನ ದಿನಗಳಲ್ಲಿ, ಅವತ್ತಿನ ಕಾಲಘಟ್ಟದಲ್ಲಿ ಬಹಳ ಕಷ್ಟದ ದಿನಗಳು ಸ್ನೇಹಿತರೆ. ಊಟ ಮತ್ತು ಬಟ್ಟೆಗೆ ತುಂಬ ಬಡತನ ಇದ್ದಂಥ ಕಾಲ. ಆ ಒಂದು ಟೈಮಲ್ಲಿ ಪ್ರಸನ್ನ ಒಂದು ಸೈಕಲ್ ತಗೊಂಡು, ಸೈಕಲ್ ಹಿಂದೆ ಒಂದು ಕ್ಯಾನು, ಹಾಲಿನ ಕ್ಯಾನ್ ಬರುತ್ತಲ್ಲ ಸ್ನೇಹಿತರೆ, ಹಾಲಿನ ಕ್ಯಾನಲ್ಲಿ ಹಾಲು ತೊಗೊಂಬಂದು ಈ ತುಮಕೂರಲ್ಲೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಕೊನೆಗೆ ಆತ ಕಾಲೇಜಿಗೆ ಬರಬೇಕಾಗಿತ್ತು. ಡೈಲಿ ಸೈಕಲ್ ತುಳ್ಕೊಂಡು ಒಂದು 13-14 ಕಿಲೋಮೀಟ್ರು ಡೈಲಿ ಪಾಪ ಅವನು ಬಂದು ವಿದ್ಯಾಭ್ಯಾಸ ಮಾಡಿದಂಥ ಒಬ್ಬ ವಿದ್ಯಾರ್ಥಿ. ಕೊನೆಗೆ ನಾವು ಇಲ್ಲಿ ಕಲಾ ಶಿಕ್ಷಣ ಮುಗಿಸಿ ಬೆಂಗಳೂರಿನ ಕೆನ್ ಶಾಲೆಯಲ್ಲಿ ಕಲಾ ಶಿಕ್ಷಣವನ್ನು ಮುಗಿಸ್ತೋ. ಅವರು ಒಂದು ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇರಿಕೊಂಡು
ನಂತರ ಪ್ರಾಚಾರ್ಯರಾಗಿ ನಿವೃತ್ತಿ ಹೊಂದಂಥವ್ರು. ಅವರು ತಮ್ಮ ಒಂದು ಏನು ಕಲಾಶಾಲೆಯಲ್ಲಿ ಕಲಿತಂಥ ಕಲಾಶಾಲೆಯಲ್ಲೇ ಅವರು ಉಪನ್ಯಾಸಕರಾಗಿ ಸೇರ್ಕೋತಾರೆ. ಸರಿಸುಮಾರು 30-35 ವರ್ಷಗಳ ಕಾಲ ಒಂದು ಬಾಪೂಜಿ ವಿದ್ಯಾಸಂಸ್ಥೆಯ ರವೀಂದ್ರ ಕಲಾನಿಕೇತನದ ಕಲಾಶಾಲೆಯಲ್ಲಿ ಅವರು ಕೆಲಸ ಮಾಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ಇವತ್ತು ನಾವು ಪ್ರಸನ್ನ ಅವರವರ ಒಂದು ಸೇವೆ ಯಾವ ರೀತಿ ಇತ್ತು, ಅವರ ಕಲಾಕೃತಿಗಳು ಏನು, ಅವ್ರು ಏನೇನೆಲ್ಲ ಮಾಡಿದ್ರು, ಏನೆಲ್ಲ ಸಾಧನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಇವತ್ತು ನಾವು ಅವ್ರನ್ನ ಮಾತಾಡ್ಸೋಣ. ಬನ್ನಿ ಸ್ನೇಹಿತರೆ. ಪ್ರಸನ್ನ, ಈಗಾಗಲೇ ನಿಮಗೆ ಗೊತ್ತಿದೆ, ಸರಿಸುಮಾರು 35-36 ವರ್ಷ ಈ ಒಂದು ಕಲಾ ವಲಯದಲ್ಲಿ ಕೆಲಸ ಮಾಡಿದ್ದೀರಿ. ಚಿತ್ರಕಲೆಯಲ್ಲಿ ಅನೇಕ ವಿಷಯಗಳ ಬಗ್ಗೆ ನೀವು ಕೈ ಆಡಿಸಿದಿರಿ, ಪೇಂಟಿಂಗ್ ಮಾಡಿದಿರಿ, ಗ್ರಾಫಿಕ್ ಮಾಡಿದಿರಿ, ಅನೇಕ ವಿಧಾನಗಳಲ್ಲಿ ನಿಮ್ಮ ಕಲಾಕೃತಿಗಳು ನಾಡಿಗೆ ಅರ್ಪಿಸಿದಿರಿ. ಒಂದು ಮೊದಲನೇದಾಗಿ ನಿಮಗೆ ಕೇಂದ್ರ ಲಲಿತ ಕಲಾ ಅಕಾಡೆಮಿ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಹಾಗಾಗಿ ಮೊದಲನೇದಾಗಿ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಪ್ರಸನ್ನ. ಸ್ನೇಹಿತರೆ, ಇದೀಗ ತಾನೇ ಅವರು ಕೇಂದ್ರ ಲಲಿತ ಕಲಾ ಅಕಾಡೆಮಿ ಪ್ರಶಸ್ತಿ ನಮ್ಮ ರಾಷ್ಟ್ರಪತಿಗಳಿಂದ ಆ ಪ್ರಶಸ್ತಿಯನ್ನು ಪಡೆದು ಇವತ್ತು ಬಂದಿದ್ದಾರೆ. ನಮ್ಮ ನಾಡಿಗೆ ಒಂದು ಹೆಮ್ಮೆ ಸ್ನೇಹಿತರೆ. ನನ್ನ ಸ್ನೇಹಿತ ಒಂದು ರಾಷ್ಟ್ರಮಟ್ಟದ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥದ್ದು ನಮಗೆಲ್ಲ ಖುಷಿ ಇದೆ. ಹಾಗಾಗಿ ಇವತ್ತು ಈ ಒಬ್ಬ ಕಲಾವಿದನನ್ನು ಮತ್ತೊಬ್ಬ ರಾಷ್ಟ್ರ ಪ್ರಶಸ್ತಿ ವಿಜೇತ, ನಮ್ಮ ನಾಡಿನ, ನಮ್ಮ ಊರಿನ ನನ್ನ ಸ್ನೇಹಿತ ಪ್ರಭು ಅರ್ಸೂರ್ ಅವರಿದ್ದಾರಲ್ಲ, ಅವರು ರಾಷ್ಟ್ರ ಪ್ರಶಸ್ತಿ ಪಡೆದಿರ್ತಕ್ಕಂಥವ್ರು, ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಖ್ಯಾತ ಕಲಾವಿದ. ಅವರು ಕಲಾಕೃತಿಗಳ ಬಗ್ಗೆ, ಪ್ರಸನ್ನ ಅವರ ಕಲಾಕೃತಿಗಳ ಬಗ್ಗೆ ಅಥವಾ ಕಲೆಯ ಬಗ್ಗೆ ಮಾತಾಡಿಸ್ತಾ ಹೋಗ್ತಾರೆ. ಅವರ ಬಗ್ಗೆ ಇಬ್ಬರು ಕಲಾವಿದರನ್ನ ಒಂದು ಚರ್ಚೆ, ಸಂಭಾಷಣೆಯನ್ನು ನಾವು ಕೇಳ್ತಾ ಹೋಗೋಣ. ಯಾವ ರೀತಿ ಇದೆ ಪೇಂಟಿಂಗಲ್ಲಿ, ಅಥವಾ ಏನಿದೆ, ಅಥವಾ ಏನು ಯಾವ ಒಂದು ಸಂದರ್ಭದಲ್ಲಿ ನಾವು ಕಲಾಕೃತಿಗಳನ್ನ ನಿರ್ಮಾಣ ಮಾಡಿದ್ವು ಅನ್ನೋದ್ರ ಬಗ್ಗೆ ಪ್ರಭು ಅರ್ಸೂರ್ ಅವರು ಅವ್ರನ್ನ ಸಂದರ್ಶನ ಮಾಡ್ತಾರೆ. ಪ್ರಭು ಅವರೇ, ನಿಮಗೂ ಸ್ವಾಗತ. ನಮಸ್ಕಾರ. ಬನ್ನಿ ಸ್ನೇಹಿತರೆ, ಇವತ್ತು ನಾವು ಪ್ರಭು ಅರ್ಸೂರ್, ನಮ್ಮ ಚಿತ್ರಕಲಾ ಕ್ಷೇತ್ರದ ಒಂದು ಐಕಾನ್ ಅಂತಲೂ ನಾವು ಕರಿಬೋದು. ಇವತ್ತು ಕರ್ನಾಟಕಕ್ಕೆ ಏನಾದರೂ ಕೀರ್ತಿ ತಂದಿದ್ದರೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅರ್ಸೂರ್ ಅವರ ಒಂದು ಕಲಾಕೃತಿಗಳೇ ಕಾರಣ ಸ್ನೇಹಿತರೆ. ಅವರ ಕಲಾಕೃತಿಗಳ ಬಗ್ಗೆ ನಾನು ಈಗಾಗಲೇ ಒಂದು ಇಂಟ್ರೂ ಮಾಡಿದ್ದೀನಿ, ನಿಮಗೆ ಕೊಟ್ಟಿದ್ದೀನಿ. ಇವತ್ತು ಅವರ ಗೆಳೆಯರು, ಅವರ ಸ್ನೇಹಿತರು ಆಗಿರ್ತಕ್ಕಂಥ KCS ಪ್ರಸನ್ನ ಅವರವ್ರನ್ನ ನಮ್ಮ ಪ್ರಭು ಅರ್ಸೂರ್ ಅವರು ಮಾತಾಡಿಸ್ತಾರೆ. ನೋಡೋಣ ಅದೇನು ಮಾತಾಡಿಸ್ತಾರೆ. ಪ್ರಭು ಅವರೇ, ನೀವು ನಿಮ್ಮ ಸ್ನೇಹಿತನ ಬಗ್ಗೆ ಒಂದಿಷ್ಟು ಮಾಹಿತಿ ಹಂಚ್ಕೊಳ್ಳಿ, ಅಥವಾ ಕಲಾವಲಯದಲ್ಲಿ ನಿಮ್ಮಗಳ ಒಡನಾಟ ಯಾವ ರೀತಿ ಇತ್ತು, ಅಥವಾ ನೀವೇನೇನೆಲ್ಲ ಚಿತ್ರಕಲೆಯಲ್ಲಿ ಸಾಧನೆ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕಾಗುತ್ತೆ. ಪ್ರಭು, ದಯಮಾಡಿ ನಿಮ್ಮ ಫ್ರೆಂಡನ್ನು ಪರಿಚಯ ಮಾಡಿಸ್ಕೊಡಿ ಪ್ಲೀಸ್. ನಮಸ್ಕಾರ. ನಮ್ಮ ಹೆಸರು ಪ್ರಭು ಅರ್ಸೂರ್ ಅಂತೇಳಿ, ಕಲಾವಿದರು, ತುಮಕೂರು ಜಿಲ್ಲೆ. ನಮ್ಮ ಸ್ನೇಹಿತರಾದಂಥ ಶ್ರೀ KCS ಪ್ರಸನ್ನ ಅವರು ಇತ್ತೀಚೆಗೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಮತ್ತು ನಮ್ಮ ರಾಷ್ಟ್ರದ, ನಮ್ಮ ರಾಜ್ಯದ ಹೆಮ್ಮೆಯ ಕಲಾವಿದ ಕೂಡ, ಹಾಗೂ ಆತ್ಮೀಯ ಸಹೃದಯವಂತ, ಅದರಲ್ಲಿ ಎರಡು ಮಾತಿಲ್ಲ. ಸೊ ಹೀಗಾಗಿಬಿಟ್ಟು ನಾವು ಪ್ರಸನ್ನ ಅವರನ್ನೇ ಒಂದಿಷ್ಟು ಮಾತಾಡಿಸ್ತೀನಿ. ಯಾಕೆ ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಮೂಲ ಕಾರಣ ಏನು, ಹೇಗೆ ಬಂದ್ರಿ, ಈ ಫೀಲ್ಡಲ್ಲಿ ನಿಮ್ಗೆ ಆಸಕ್ತಿ ಹೇಗೆ ಬಂತು, ಇದ್ರ ಬಗ್ಗೆ ನಾವು ಅವ್ರಿಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ. ಒಂದು ಚರ್ಚೆ, ಒಂದು ಸಂವಾದ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಮೊದಲಿಗೆ ನಮಸ್ಕಾರ ಪ್ರಸನ್ನ ಸರ್ ಅವರು. ನಮಸ್ಕಾರ ಸರ್ ಅವರೇ. ಈ ನಿಮಗೆ ಚಿತ್ರಕಲೆಯಲ್ಲಿ ಆಸಕ್ತಿ ಹೇಗೆ ಬಂತು ಮೊಟ್ಟ ಮೊದಲಿಗೆ? ನನಗೆ ಚಿತ್ರಕಲೆಯಲ್ಲಿ ಆಸಕ್ತಿ ಬರೋದಕ್ಕೆ ನಾನು SSLC ಪಾಸಾದ ನಂತರ, ನಾನು ಅಂತ ಜಸ್ಟ್ ಪಾಸಾಗಿದ್ದೆ. ನಾನು SSLCಯಲ್ಲಿ ಪಾಸಾದಾಗ ನಾನು ಕಾಲೇಜಿಗೆ ಸೇರಬೇಕು ಅಂದಾಗ ಮೊದಲು ನಮ್ಮ ತಂದೆ ಕರ್ಕೊಂಡೋದ್ರು ಸೇರ್ಸೋದಕ್ಕೆ. ಕರ್ಕೊಂಡೋದಾಗ ಅವ್ರಿಗೆ ಸಬ್ಜೆಕ್ಟ್ ಇನ್ಸ್ಪೆಕ್ಟ್ರು ನರಸಿಂಹ GR ಅಂತ ಒಂದು ಸಬ್ಜೆಕ್ಟ್ ಇನ್ಸ್ಪೆಕ್ಟರ್. ಅವರು ನಿಮ್ಮ ಮಗ ಪರ್ಸೆಂಟೇಜ್ ತಗೊಂಡಿಲ್ಲ, ನಿಮ್ಮ ಮಗನಿಗೆ ನೋಡಿ ಇವರು M. ಬಸವಯ್ಯ ಅವರು ಒಂದು ಕಲಾಶಾಲೆ ಈ ವರ್ಷ ಓಪನ್ ಮಾಡಿದ್ದಾರೆ, ಚೆನ್ನಾಗಿದೆ ಅದು ಅಂತ ಹೇಳಿದರು. ನನಗೂ ಸ್ವಲ್ಪ ನಮ್ಮ ಹಳ್ಳಿನಲ್ಲಿ 7, 8, 9ನೇ ತರಗತಿಯಲ್ಲಿ ನಾಟಕದ ಹುಚ್ಚಿತ್ತು. ಮಕ್ಕಳನ್ನೇ ಕೂಡ ಹಾಕ್ಕೊಂಡು ನಾನು ನಾಟಕ ಆಡೋದು, ಈ ಎಳ್ನೀರು ಬೋರ್ಡನ್ನು ಕಡ್ಡಿ ಚುಚ್ಕೊಂಡು ಗದೆ ಮಾಡ್ಕೊಳ್ಳೋದು ಎಲ್ಲ ಕೂಡ ಹಾಕ್ಕೊಂಡು ಹುಡುಗರನ್ನೆಲ್ಲ ಕೂತ್ಕೊಂಡು
ಒಂದು ನಾಟಕ ಮಾಡ್ತಾ ಇದ್ವಿ ಅವಾಗೆಲ್ಲ ಪರಿಚಯ. ಹಂಗಾಗಿ ನಮ್ಮ ತಂದೆ ಎಲ್ಲರೂ ಚಿತ್ರಕಲೆಗೆ ನಮಗೆ ಸೇರ್ಸೋಣ ಎಲ್ಲರೂ ಇತ್ತು ಅಂದಾಗ ಹೋದಾಗ ಅವರು ನಸೀಮ್ ಜಿಯರ್ ಅನ್ನೋ ಸಬ್ಜೆಕ್ಟ್ ಇನ್ಸ್ಪೆಕ್ಟ್ರು ಅವರೇನು ಮಾಡಿದ್ರು, ನೀವು ಹೋಗಿ ಈ ರೀತಿ ಬಸವೇಶ್ವರ ಸಂಸ್ಥೆ ಓಪನ್ ಮಾಡಿ, ಈ ವರ್ಷ ಶುರುವಾಗಿದೆ, ಮಗನಿಗೆ ಕರ್ಕೊಂಡೋಗಿ ಎಲ್ಲಿ ಅಂತಂದರು. ಆವಾಗ ಅಲ್ಲಿ ಕರ್ಕೊಂಡೋದಾಗ ಅವರು ಪರಿಚಯ ಮಾಡ್ಕೊಂಡ್ವಿ ನಾವು. ಆಗ ಆದಾಗ ಅಲ್ಲೇ ಸೇರಿದೆ 81ನೇ ಇಸ್ವಿಯಲ್ಲಿ, 81ರಲ್ಲಿ. ಅಲ್ಲಿಂದ 2 ವರ್ಷ ನಾನು ಫಸ್ಟ್ ಇಯರ್ DMC ಮತ್ತು ಸೆಕೆಂಡ್ ಇಯರ್ DMC ಮುಗಿಸ್ದೆ. ಮುಗಿಸಿದಾದ ನಂತರನ ಮತ್ತೆ ಇಲ್ಲಿ ಆರ್ಟ್ ಮಾಸ್ಟರ್ ಡಿಪ್ಲೊಮೊ ಇರಲಿಲ್ಲ ನಮ್ಮ ರವೀಂದ್ರ ಕಲಾನಿಕೇತನ. 2 ವರ್ಷದ ಕೋರ್ಸ್ ಇದ್ದಿದ್ದು. 1 ವರ್ಷ ಬರುತ್ತೆ ಅಂತೇಳಿ ನಮ್ಮ ಬಾಬುರಾವ್ ಅವರು, ನನಗೆ ಆತ್ಮೀಯ ಗುರುಗಳವರು, ಅವ್ರನ್ನ ಯಾವತ್ತೂ ಮರೆಯೋದಕ್ಕಾಗೋದಿಲ್ಲ. ಅವರು ನನಗೆ ಇಲ್ಲ 1 ವರ್ಷ ವೆಯ್ಟ್ ಮಾಡಿ ನೋಡೋಣ, ನೆಕ್ಸ್ಟ್ ಇಯರಿಂದ ಬರುತ್ತೆ, ಪರ್ಮಿಷನ್ ಸಿಗುತ್ತೆ ಅಂತ. ಆದರೂ 1 ವರ್ಷ ವೆಯ್ಟ್ ಮಾಡಿದೆ, ಆದರೂ ಬರಲಿಲ್ಲ. ಆಮೇಲೆ ನಂತರ ಕೆನ್ ಕಲಾಶಾಲೆಗೆ ಹೋದೆ, ಹಡಪದವರ ಸಂಸ್ಥೆಗೆ ಹೋದೆ. ಹಡಪದವ್ರ ಸಂಸ್ಥೆಗೆ ಹೋದಾಗ ಅಲ್ಲಿ 3 ವರ್ಷ ಮಾಡಿಕೊಂಡು ನಾನು ಆರ್ಟ್ ಮಾಸ್ಟರ್ ಡಿಪ್ಲೊಮಾ ಮಾಡಿಕೊಂಡೆ. ಅಲ್ಲಿ ನಮಗೆ ಹಡಪದವರು ಮತ್ತು ಅವ್ರ ಮಗ ಉಮೇಶ್ ಮತ್ತು ಅವ್ರ ಹೆಸರಂತ ಒಬ್ಬರು JMS ಮಣಿಯವರು, ಅವರೆಲ್ಲ ನಮಗೆ ಚೆನ್ನಾಗಿ ಒಂಥರ. ನೀವು ಓದ್ಬೇಕಾದ್ರೆ ನಾಯಕನವ್ರು ಇದ್ರ? ವೆಂಕಟಪತಿ ನಾಯಕನವರು ನನ್ನ ಜೊತೆ ಬ್ಯಾಚ್. ಯಾಕೆಂದರೆ ಅವ್ರ ಕಲಾಕೃತಿ ತುಂಬ ಒಳ್ಳೆಯ ವ್ಯಕ್ತಿ. ಕಲಾಕೃತಿಯಲ್ಲೂ ಅವರ ಬಗ್ಗೆ ಮಾತಾಡೋಂಗಿಲ್ಲ, ಆ ರೀತಿ ವರ್ಕ್ ಮಾಡ್ತಾಯಿದ್ರು. ಆಮೇಲೆ ನಂತರ ಆರ್ಟ್ ಮಾಸ್ಟರ್ ಡಿಪ್ಲೊಮಾ ಮುಗಿಸ್ಕೊಂಬಂದಾಗ 1 ವರ್ಷ ಮನೇಲಿ ಇದ್ದು ಏನು ಮಾಡೋದು ಅಂತಂತ. ಅಷ್ಟೊತ್ತಿಗೆ ರವೀಂದ್ರ ಕಲಾನಿಕೇತನ ಸಂಸ್ಥೆಯಲ್ಲಿ ಬಸವಯ್ಯ ಅವರು ಉಪನ್ಯಾಸಕರು ಮಾಡೋದಕ್ಕೆ ಕಾಲ್ ಮಾಡಿದಾಗ ನಾನು ಅಪ್ಲಿಕೇಶನ್ ಹಾಕಿದಾಗ್ಲೂ ನಮ್ಮ ಬಸವಯ್ಯ ಸಂಸ್ಥೆಗೆ ಹಾಕಿದೆ. ಆವಾಗ ನಂತರ ನಮ್ಮ ಬಾಬುರಾವ್ ಅವರು ಕೋಆಪ್ರೇಟ್ ಮಾಡಿದ್ರು ನನಗೆ. ನನ್ನ ಒಂದು ಆ ಜಾಗ ಕುಣಿಸೋದಕ್ಕೆ ತಗೊಳ್ಳೋದಕ್ಕೆ, ಸಂಸ್ಥೆಗೆ ಕೆಲಸ ಮಾಡೋದಕ್ಕೆ ಒಂದು ಅರ್ಹರು ಅಂತ ಹೇಳ್ಬಿಟ್ಟು ನನ್ನನ್ನು ಆಯ್ಕೆ ಮಾಡಿದರು ನಮ್ಮ ಬಾಬುರಾವ್ ಅವರು. ಹಾಗೆ ಸುದೀರ್ಘವಾಗಿ ಸುಮಾರು ವರ್ಷಗಳು ಕೆಲಸ ಮಾಡಿಕೊಂಡು 34 ವರ್ಷ ಅಲ್ಲಿ ಸೇವೆ ಮಾಡಿ ನಂತರ ನಿವೃತ್ತಿ ಹೊಂದೆ. ನನಗೆ ಈ ಕಲಾಕೃತಿ ನಾನೇ ಇದು ಗ್ರಾಫಿಕ್ ಯಾಕೆ ಆರಿಸ್ಕೊಂಡೆ ಅಂದರೆ, ನನ್ನ ಕೆಲವರು ನಮ್ಮ ಸ್ನೇಹಿತರುಗಳ ಕಲಾಕೃತಿ, ನಾನು ರವೀಂದ್ರ ಕಲಾನಿಕೇತನದಿದ್ದಾಗ ನಮ್ಮ ಎಲ್ಲರದ್ದು ವರ್ಕ್ಗಳು ನೋಡ್ತಾ ಇದ್ದೆ. ಕಿಶೋರ್ ಅವ್ರದ್ದು ವರ್ಕ್ ನೋಡ್ತಾ ಇದ್ದೆ, ಬಾಬುರಾವ್ ಅವ್ರದ್ದು ವರ್ಕ್ ನೋಡ್ತಾ ಇದ್ದೆ, ನಮ್ಮ ಅರಸೋರ್ ಅವ್ರದ್ದು, ನಿಮ್ಮ ಹೆಚ್ಚಿನ ಆತ್ಮೀಯರು ಅವ್ರದ್ದು ಕಲಾಕೃತಿಗಳನ್ನು ನೋಡ್ತಾ ಇದ್ದೆ, ಅಶೋಕ್ ಅವ್ರದ್ದು ನೋಡ್ತಾ ಇದ್ದೆ, ರಾಮ್ ಸಿಂಗು ಮತ್ತು ಮನೋಜ್ ಚಕ್ರವರ್ತಿ, ನಿರ್ಮಲಾ ಮೇಡಮ್ ಅವರು, ಅರ್ಜುನ್ ಮಂಜ್ರೇಕರ್, ಇವರೆಲ್ಲ ಕಲಾಕೃತಿಗಳು ನೋಡ್ತಾ ಇದ್ದೆ. ಅದರಲ್ಲಿ ನನಗೆ ಜಾಸ್ತಿ ಇನ್ಸ್ಪೈರ್ ಆಗಿತ್ತು ಅಂತಂದರೆ, ನನಗೆ ಹೆಚ್ಚಿನದಾಗಿ ನಮ್ಮ ಅರಸೋರ್ ಅವ್ರದ್ದೇ ಕಲಾಕೃತಿನಿ. ಏಕೆಂದರೆ ಫಸ್ಟ್ ಸೆಲೆಕ್ಷನ್ ಆದಾಗ ನನಗೆ ನ್ಯಾಷನಲ್ಲು ಅದು ಒಂದು ಸ್ವಲ್ಪ ಏನೋ ಟೆಕ್ನಿಕ್ ಏನೋ ಮಾಡಿದಾಗ ಹೀಗೆಲ್ಲ ಹೀಗೆ ಮಾಡಿ ಒಂದು ಸಜೆಷನ್ ರೂಟ್ ಕೊಟ್ಟರಲ್ಲ, ಅದು ನನಗೆಲ್ಲೋ ಒಂದು ದಾರಿ ಆಯ್ತು. ಸುಮ್ಮನೆ ಏನೋ ಸ್ವಲ್ಪ ಹಿಂಗೆ ಏನೋ ಕಾಟಾಚಾರಕ್ಕೆ ಅಂತ ಹೇಳ್ತಾರಲ್ಲ, ಅದು ಮಾಡಿ ಪ್ರಿಂಟ್ ತೆಗೆದೆ, ಅದು ಸೆಲೆಕ್ಷನ್ ಆಗೋಯ್ತು. ಆಮೇಲೆ ಇನ್ನೊಂದು ಸರಿ 2ನೇ ಕಲಾಕೃತಿಗೇನಾಯಿತು, ನಾನು ಹೆಚ್ಚಿಂಗ್ ವರ್ಕ್ ಕಳಿಸ್ದೆ. ಆಗ ಅದಕ್ಕೆ ಮೂಲವಾಗಿ ಇನ್ನೊಂದು ಸರಿ ಸೆಲೆಕ್ಷನ್ ಹಾಕೋದಕ್ಕೂ ನನಗೆ ಅರಸೋರವರೇ ಕಾರಣ. ಅರಸೋರವರ ಮಾರ್ಗದರ್ಶನ ಇಲ್ಲದೇ ಇದ್ದರೆ ನಾನು ಕಲಾಕೃತಿ, ಯಾಕೆಂದರೆ ನಾನು ಸ್ಕೆಚ್ ಮಾಡಬೇಕಾದ್ರೆ ಅಣ್ಣ ಹೀಗೆ ಮಾಡಿ ಈ ರೀತಿ ಪ್ರಿಂಟ್ ತೆಗೀರಿ ಅಂತ ಅವಾಗಲಿಂದಲೂ ಮಾರ್ಗದರ್ಶನನೇ ಕೊಟ್ಕೊಂಬಂದರು. ಈಗಲೂ ಅಷ್ಟೇ ಅವ್ರ ಮಾರ್ಗದರ್ಶನಲ್ಲೇ ಕಲಾಕೃತಿಗಳು ಮಾಡ್ತಾ, ಹೀಗಲ್ಲ ಮಾಡು, ಈ ರೀತಿ ಮಾಡೋದು ಅವ್ರ ಮಾರ್ಗದರ್ಶನದಿಂದಲೇ ಬಂದಿದ್ದೀನಿ ನಾನು. ಯಾಕೆಂದರೆ ಅವರ ಕಲಾಕೃತಿಗಳು ಸುಮಾರು ನೋಡಿದ್ದೀನಲ್ಲ, ನಮ್ಮ ಕಲಾಕೃತಿಗಿಂತ ಅವರು ಕಲಾಕೃತಿ ಕ್ಯಾನ್ವಾಸು ಬಣ್ಣಗಳು ಖರ್ಚು ಮಾಡೋದಂಗೆ ನಾವೊಂದಷ್ಟು ಸ್ವಲ್ಪನೂ ಖರ್ಚು ಮಾಡಿಲ್ಲ. ಯಾಕೆಂದರೆ ದೊಡ್ಡ ಕ್ಯಾನ್ವಾಸ್ಗಳು, ದೊಡ್ಡ ಕಲಾವಿದರ ಜೊತೆ ಬೆಳೆದಿದ್ದಾರೆ. ನಾವು ಈಗ ಕಲಾವಿದರನ್ನ ಬೆಳೀತಾ ಇದ್ದೀವಿ, ಅವರು ನೋಡ್ಕೊಂಡು ಅವರಿಂದನೇ ನಾವು ಅವರ ಮಾರ್ಗದರ್ಶನದಲ್ಲೇ ಬರ್ತಾ ಇದ್ದೀವಿ. ಹೀಗಾಗಿ ನಾನು ಗ್ರಾಫಿಕ್ ಕಲಾಕೃತಿನೇ ಹಾಕ್ಕೊಂಡೆ. ನನ್ನ ಕ್ಲಾಸಲ್ಲಿ ನಾನು ಜಾಸ್ತಿ ಒಂದು ಸ್ವಲ್ಪ ಇದು ಕ್ಲೇ ಮಾಡ್ಲಿಂಗು ಮಾಡ್ತಾಯಿದ್ದೆ, ಹುಡುಗರಿಗೆ ಸಬ್ಜೆಕ್ಟ್ ವೈಸ್ ತೊಗೊಳ್ತಾ ಇದ್ದೆ. ಕ್ಲೇ ಮಾಡ್ಲಿಂಗಲ್ಲೂ ನಾನು ಚೆನ್ನಾಗಿ ಮಾಡಿಸ್ತಾ ಇದ್ದೆ. ಈ ನೀವು ಕಾಲೇಜ್ ಲೈಫಲ್ಲಿದ್ದಾಗ ಸುಮಾರು ಈ ಶಿಬಿರಗಳನ್ನೆಲ್ಲ ಆಯೋಜನೆ ಮಾಡಿದ್ರಿ, ಗ್ರಾಫಿಕ್ ಅಂತಲೇ ವರ್ಕ್ಶಾಪ್ ಮಾಡಿದ್ರಿ ಬೇರೆ ಬೇರೆ ಕಡೆ.
ಆ ಅನುಭವ ಹೇಗಿತ್ತು ನಿಮಗೆ? ನಾನು ಮೊದಲು ಕಾಲೇಜಲ್ಲಿ ಇದ್ದಾಗ ರವೀಂದ್ರ ಕಲಾನಿಕೇತನದಲ್ಲಿ ಇದ್ದಾಗ ಒಂದು 4 ಗೋಡೆ ಮಧ್ಯದಲ್ಲೇ ಗ್ರಾಫಿಕ್ ಕಲಾಕೃತಿ ರಚಿಸ್ತಾ ಇದ್ವಿ. ಅವಾಗ ಒಂದು ಬ್ಯಾಚು ಏನು ಮಾಡಿದೆ, ನಾನು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಬಾಬುರಾವ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ. ಹೊರಗಡೆ ಹೋದಾಗ ಅರಳುಗುಪ್ಪೆಯಲ್ಲಿ ಒಂದು ಕ್ಯಾಂಪ್ ಮಾಡಿದ್ವಿ. ಅದು ತುಂಬ ಪೇಂಟಿಂಗ್ ಕ್ಯಾಂಪ್ ಮಾಡ್ತಿದ್ವಿ, ಕರ್ಕೊಂಡು ಹೋಗ್ಬಿಟ್ಟು ಗ್ರಾಫಿಕ್ ವರ್ಕ್ಶಾಪ್ ಕೂಡ ಮಾಡಿದ್ವಿ. ಅವಾಗ ನಮ್ಮ ಬಾಬುರಾವ್ ಅವರು ಹೇಳ್ತಾ ಇದ್ರು, ನೀವು ಹೆಂಗ್ರಿ ಮಾಡ್ತೀರಾ ರವೀಂದ್ರ, ಇದು ಕಾಲೇಜಲ್ಲೇ ಇಷ್ಟು ಮೆಟೀರಿಯಲ್ ಇದ್ರೂ ಮಾಡ್ತೀರಿ, ಇಲ್ಲಿ ಹೊರಗಡೆ ಹೋದಾಗ ಹೇಗಾಗುತ್ತೆ? ಇಲ್ಲ ಸರ್, ಒಂದು ಪ್ರಯತ್ನ ಮಾಡ್ತೀನಿ. ಮಾಡಿದ್ದು ಸಕ್ಸಸ್ ಆಯಿತು. ವಿದ್ಯಾರ್ಥಿಗಳು ಹಾಗೆ ನನಗೆ ಕೋಆಪ್ರೇಷನ್ ಕೊಟ್ಟರು. ಒಳ್ಳೆ ಕಲಾಕೃತಿಗಳು ನೋಡ್ಬೋದು. ಆ ಕ್ಯಾಂಪ್ ಇವಾಗಲೂ ನಾನು ಮರೆಯೋದಕ್ಕೆ ಆಗಲ್ಲ. ಆ ಕಲಾಕೃತಿಗಳು ನನ್ನ ಹತ್ರನೂ ಒಂದೊಂದು ಪ್ರಿಂಟ್ಗಳು ಮನೇಲಿ ಯಾವ್ಯಾವ ಊರುಗಳಲ್ಲಿ ನೀವು ಶಿಬಿರಗಳು ಮಾಡಿದ್ದು? ನಾನು ಹೆಚ್ಚದಾಗಿ ಅರಳುಗುಪ್ಪೆಯಲ್ಲೇ 3 ಸರಿ ವುಡ್ಕಟ್ ಕ್ಯಾಂಪ್ ಮಾಡಿದ್ವಿ, ಅಲ್ಲೇ ಜಾಸ್ತಿ ಮಾಡಿದ್ವಿ. ಹಾಗಾಗಿ ಆ ಕಲಾಕೃತಿಗಳು ತುಂಬ ಅದ್ಭುತವಾಗಿ ಪ್ರದರ್ಶನವಾಯಿತು. ಹಾಗೆ ನನ್ನ ವಿದ್ಯಾರ್ಥಿಗಳು ಶಾಂತಿನಿಕೇತನ್ ಬರೋಡಾದಾಗ ಗ್ರಾಫಿಕ್ ಕಲಾಕೃತಿಗಳ ನನ್ನ ಮಾರ್ಗದರ್ಶನದಿಂದಲ್ಲ, ಅವರು ಪ್ರೇರಣೆ ಯಾರ್ದೋ ಗೊತ್ತಿಲ್ಲ, ವಿದ್ಯಾರ್ಥಿಗಳು ಮಾಡಿದ್ರು. ನಾನು ಅದರ ಹಿಂದೆ ಇದ್ದೆ, ಅದಕ್ಕೆ ಶಕ್ತಿ ತುಂಬಿದ್ದೆ. ಅಲ್ಲಿ ಗ್ರಾಫಿಕ್ ವರ್ಕು ಸೆಲೆಕ್ಷನ್ ಆಯಿತು. ಅಲ್ಲಲ್ಲ, ನೀವು ಆ ಒಂದು ವರ್ಕ್ಶಾಪನ್ನು ಕಂಡಕ್ಟ್ ಮಾಡ್ತಾ ಇದ್ದೀರಲ್ಲ, ಆ ವರ್ಕ್ಶಾಪ್ನಿಂದ ಬಂದಂಥ ವಿದ್ಯಾರ್ಥಿಗಳು ಮತ್ತು ತಿರ್ಗಿ ಕಾಲೇಜಲ್ಲೇನೂ ವರ್ಕ್ ಮಾಡ್ತಾಯಿದ್ರು. ಸೊ ಆ ಒಂದು ಹಾರ್ಡ್ ವರ್ಕ್ ಮಾಡಿ ಅದರಲ್ಲಿ ಇನ್ನೂ ಹೆಚ್ಚು ರಾತ್ರಿ ಎಲ್ಲ ಕೂತ್ಕೊಂಡು ವರ್ಕ್ ಮಾಡ್ತಿದ್ರು ಹುಡುಗರು, ಅದರಲ್ಲೇನು ಎರಡು ಮಾತಿಲ್ಲ. ಸೊ ಅಲ್ಲಿಂದ ಬಂದಂಥ ವಿದ್ಯಾರ್ಥಿಗಳೇನಾದರೂ ಮುಂದೆ ಶಾಂತಿನಿಕೇತನದಲ್ಲಿ ಬಸವರಾಜು ಮತ್ತು ನರಸಿಂಹಮೂರ್ತಿ ಅನ್ನೋ ವಿದ್ಯಾರ್ಥಿಗಳು ಮೊದಲೇ ಬಾರಿಗೆ ಸೆಲೆಕ್ಟ್ ಆಗ್ತಾರೆ. ತದನಂತರ ಏನಪ್ಪ ಅಂದರೆ ಜಗದೀಶ್ ಅವರಾಯಿತು, ಮತ್ತು ಕರೆ ವಿಶ್ವನಾಥ್ ಸುಮಾರು ವಿದ್ಯಾರ್ಥಿಗಳು, ಒಂದು 5-6 ವಿದ್ಯಾರ್ಥಿಗಳು ನಮ್ಮ ಶಾಂತಿನಿಕೇತನಕ್ಕೆ ಹೋಗ್ಬಿಟ್ಟು ಗ್ರಾಫಿಕ್ ಡಿಪಾರ್ಟ್ಮೆಂಟಲ್ಲೇ ವಿದ್ಯಾಭ್ಯಾಸನ ಮುಗಿಸ್ಕೊಂಡು ಬರ್ತಾರೆ. ಅದು ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ನೀವು ಕೊಟ್ಟಿರೋದು. ಅದು ಅಲ್ಲದೆ ನೀವು ಬೇರೆ ಬೇರೆ ಕಲಾ ಶಿಬಿರಗಳಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೀರಿ. ಅಕಾಡೆಮಿಯಿಂದ ಆಗಿರ್ಬೋದು ಅಥವಾ ರಾಷ್ಟ್ರ ಮಟ್ಟದ ಕಲಾ ಶಿಬಿರಗಳಾಗಿರ್ಬೋದು, ಒಂದು ನ್ಯಾಷನಲ್ ನಿಮ್ಮ ಸೆಲೆಕ್ಷನ್ ಆದಮೇಲೆ ಅದರ ಅನುಭವ ಹೇಗಿದೆ? ಬೇರೆ ಬೇರೆ ಶಿಬಿರಗಳಲ್ಲಿ ಹೋಗಿದ್ದೀರಲ್ಲ? ಎಲ್ಲ ಶಿಬಿರಗಳು, ಕಿನ್ನಾಳ ಶಿಬಿರದಲ್ಲೂ ಭಾಗವಹಿಸಿದೆ. ಆಮೇಲೆ ಗುಲ್ಬರ್ಗಾದಲ್ಲಿ ಪೇಂಟಿಂಗ್ ಕ್ಯಾಂಪ್ ಒಂದು ಮಾಡಿದ್ರು, ಅಲ್ಲೂ ಪೇಂಟಿಂಗ್ ಕ್ಯಾಂಪ್ ಮಾಡಿ ಅಲ್ಲೂ ಎಲ್ಲ ಗ್ರಾಫಿಕ್, ಸ್ಪೆಷಲಿ ಗ್ರಾಫಿಕ್ ಕಲಾ ಶಿಬಿರ. ಆಮೇಲೆ ಇನ್ನೊಂದು ಸರಿ ಹೋಗಿದ್ದು ಏನಾಗಿದೆ, ನಾನು ಗುಲ್ಬರ್ಗಾದಲ್ಲಿ ಒಂದು ಗ್ರಾಫಿಕ್ ಕ್ಯಾಂಪ್ ಜಾಲಿಯಾಳವರ ಮಾರ್ಗದರ್ಶನದಲ್ಲಿ. ನನಗೆ ಜಾಲಿಯಾಳವರು ಅವರು ನನಗೂ ಒಂಥರ ಒಂದು ಹೃದಯವಂತಿಕೆ ಇರೋವಂಥ ವ್ಯಕ್ತಿ. ಯಾಕಂದರೆ ಅವ್ರಿಗೂ ನಾನು ಇಲ್ಲಿ ನಮ್ಮ ತುಮಕೂರಲ್ಲಿ ಒಂದ್ಸರಿ ಲಿಥೋ ಕ್ಯಾಂಪ್ ಮಾಡಿದಾಗ ಅದು ಎಲ್ಲರಿಗೂ ಮಾರ್ಗದರ್ಶನ ಕೊಟ್ಟು ಒಂದು ಕ್ಯಾಂಪ್ ಸಕ್ಸಸ್ ಮಾಡಿದ್ರು. ಆಮೇಲೆ ಅವರು ಒಂಥರ ಹೆಚ್ಚಿಂಗು ಮತ್ತು ಉಟ್ಕಟ್ಟು ಇವೆಲ್ಲ ಮಾಡ್ತಾಯಿದ್ರು. ನಾನು ಅವ್ರ ಹತ್ರನೂ ಸ್ವಲ್ಪ ಟೆಕ್ನಿಕ್ಗಳನ್ನು ಕಲ್ತ್ಕೊಂಡಿದ್ದೀನಿ. ಅವ್ರು ಮಾಡ್ತಾ ಇದ್ದಂಥ ಸಣ್ಣ ಸಣ್ಣ ಟೆಕ್ನಿಕ್ಗಳು, ಕೂದರೆಳೆ ಅಂತ ಗೆರೆಗಳು ಅಂತ, ಅದನ್ನೆಲ್ಲ ನಾನು ಅವರಿಂದ ಬಳಸ್ಕೊಂಡಿದ್ದೀನಿ ನನ್ನ ಕಲಾಕೃತಿಯಲ್ಲಿ. ಒಳ್ಳೆ. ನೀವು ಬೆಂಗಳೂರಿನಲ್ಲಿ ಒಂದು ನ್ಯಾಷನಲ್ ಕ್ಯಾಂಪ್ ಅಟೆಂಡ್ ಮಾಡಿದ್ದೀರಿ, ಅದೇ ಆಗಿತ್ತು? ಅದು 56th ನ್ಯಾಷನಲ್ ಎಕ್ಸಿಬಿಷನ್ದು. ಅದು ನಮ್ಮ ಚಿಸು ಕೃಷ್ಣ ಶೆಟ್ಟಿಯವರ ಮಾರ್ಗದರ್ಶನದಿಂದ ಎಲ್ಲ ಕಲಾವಿದರಿಗೂ ಅವಾರ್ಡ್ ಬಂದಿರೋರು ಬೇರೆ ಆಯಿತು. ಅವಾರ್ಡ್ ಬಂದಿರೋರಿಗೆ ಹಾಕ್ಕೊಂಡು ಕ್ಯಾಂಪ್ ಮಾಡೋದು ಅದು ಸಹಜ. ಆದರೆ ಸೆಲೆಕ್ಷನ್ ಅಷ್ಟು ಜನರು 200 ಎಷ್ಟು ಚಿಲ್ಡ್ರನ್, ಅಷ್ಟು ಜನನು ಕಲಾಕೃತಿಗಳನ್ನ ಪ್ರದರ್ಶನ ಮಾಡಿ ಅದ್ರ ಜೊತೆಗೆ ಎಲ್ಲಾನು ವರ್ಕ್ಶಾಪ್ ಮಾಡಿ ವರ್ಕ್ಶಾಪ್ ಕಂಡಕ್ಟ್ ಮಾಡಿ ಒಂದು 3 days ಕ್ಯಾಂಪ್ ಮಾಡಿ, ಆಮೇಲೆ ಔಟ್ಡೋರ್ಸ್ ಎಲ್ಲ ಸುತ್ತ ವಿಸಿಟಿಂಗ್ ಟೂರ್ಸ್ಗಳು ಮಾಡಿ, ಅದು ಒಂಥರ ಕ್ಯಾಂಪ್ ಚೆನ್ನಾಗಿತ್ತು. ಯಾಕೆಂದರೆ ನನ್ನ ಒಂದು ಲೈಫಲ್ಲಿ ಅದೇ ಒಂದು ದೊಡ್ಡ ಅಚೀವ್ಮೆಂಟು. ಅದೊಂದು ಇದಾದಾಗ ನನಗೆ ಅವಾರ್ಡ್ ತೊಗೊಂಡಷ್ಟೇ ಖುಷಿ ಆಯ್ತು ಅಲ್ವಾ? ಅವಾರ್ಡ್ ತೊಗೊಂಡು ನಮಗೆ ರಾಜ್ಯದಲ್ಲಿ ಚಿಸು ಕೃಷ್ಣ ಶೆಟ್ಟಿ ಅವರು ನಮ್ಮ ಕರ್ನಾಟಕದಿಂದ ನಾವು ಕೇಂದ್ರ ಕಲಾ ಅಕಾಡೆಮಿಯಲ್ಲಿ ಹೋದರು. ಆವಾಗ ಕರ್ನಾಟಕದತ್ತ ಒಂದಿಷ್ಟು ತಿರುಗಿ ನೋಡ್ತಕ್ಕಂಥ ಅವಕಾಶಗಳು ಭಾಳಷ್ಟು ಸಿಕ್ಕಿದ್ದಾವೆ. ನಮ್ಮ ರಾಜ್ಯದ ಸುಮಾರು ಜನ ಕಲಾವಿದರುಗಳಿಗೆಲ್ಲ ಅವಕಾಶ ಸಿಕ್ತು. ಮತ್ತು ಗುರುತಿಸಲ್ಪಟ್ಟಿರುವಂಥ ಒಂದೇ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಪ್ರಶಸ್ತಿಗಳು ಬಂದಿದ್ದಾವೆ, ಎಲ್ಲ ಬಂದಿದೆ. ನಮ್ಮ ಕರ್ನಾಟಕ ಕಡೆಯೂ ಒಂದು ಲಲಿತ ಕಲಾ ಅಕಾಡೆಮಿನೇ ಒಂಚೂರು ನಮ್ಮ ಕಡೆ ತಿರುಗಿ ನೋಡುವಂಥ ಪರಿಸ್ಥಿತಿ ಬಂತು. ಯಾಕಂದರೆ ಆ ಒಂದು ಪ್ರದರ್ಶನದಲ್ಲಿ ಅಷ್ಟೂ ಜನರನ್ನ ಹಾಸ್ಟೇಜ್ ಮಾಡಿದ್ರು. ಬೇರೆ ಬೇರೆ ಲಾಡ್ಜ್ಗಳಲ್ಲಿ ಉಳಿಸಿ ಎಲ್ಲ ಮಾಡಿ ವರ್ಕ್ಶಾಪ್ ಮಾಡಿ ಸಾಕಷ್ಟು ಏನಪ್ಪ ಅಂತಂದ್ರೆ ನಮ್ಮ ರಾಜ್ಯ ಮಟ್ಟದಲ್ಲಿ ಸುಮಾರು ಜನ ಕಲಾವಿದರೊಳಗೆ ಇದು ಮಾಡಿದ್ರು. ಮತ್ತು ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಯಾಕೆ ಪಾರ್ಟಿಸಿಪೇಟ್ ಆಗಿರೋ ಎಲ್ಲ ಆರ್ಟಿಸ್ಟ್ಗಳಿಗೂ ಅವರು ಟ್ರೀಟ್ ಮಾಡಿ, ವರ್ಕ್ಶಾಪ್ ಮಾಡಿ, ಕಾರ್ಯಾಗಾರ ಮಾಡಿ
ಇದು ಸಾಮಾನ್ಯವಾದ ಮಾತಲ್ಲ. ಅಕಾಡೆಮಿ ನನಗೆ ಅನಿಸಿದ ಮಾಡಿದ ಅಕಾಡೆಮಿ ಒಂದು ಇತಿಹಾಸದಲ್ಲಿ ಇದೇ ಮೊದಲು ಅಂತ ಅನಿಸುತ್ತೆ. ನಮ್ಮ ಶೆಟ್ಟರ್ ಮಾಡಿರೋದು. ಆಮೇಲೆ ಇನ್ನೊಂದು ವಿಚಾರ ಏನಂತಂದರೆ, ನ್ಯಾಷನಲಲ್ಲಿ ನಮ್ಮ ಕಾಲೇಜಲ್ಲಿ ಸೆಲೆಕ್ಷನ್ ಆಗಿದೆ. ನಮ್ಮ ಗ್ರೂಪ್ ಎಷ್ಟು ಜನ ಉಪನ್ಯಾಸಕರಿದ್ದರು, ಗುರುಗಳಿದ್ರು, ಎಲ್ಲರಿದ್ರು. ಫಸ್ಟು ಸೆಲೆಕ್ಷನ್ ಆಗಿದ್ದು ನಂದೇ ನ್ಯಾಷನಲ್ಗೆ. ಆಮೇಲೆ ತದನಂತರ ನಮ್ಮ ಅರಸೋರು ಸೆಲೆಕ್ಷನ್ ಆಯಿತು. ಹಾಗೆ ಅರಸೋರದು ನಂದು ಒಟ್ಟಿಗೆ ಸೆಲೆಕ್ಷನ್ ಆಗ್ತಾ ಇತ್ತು. ಯಾಕೆಂದರೆ ಇಬ್ಬರದು, ಯಾಕೆಂದರೆ ಅವರು ಮಾರ್ಗದರ್ಶನದಲ್ಲಿ ನಾನು ಬೆಳೀತಾ ಇದ್ದೆ. ಹಾಗಾಗಿ ಅವ್ರ ಜೊತೆ ನಾನು ಹಿಂದೆ ಹೋಗ್ತಾ ಇದ್ದೆ. ಹಾಗಾಗಿ ಏನಾಗುತ್ತೆ ಅಂತಂತಂದರೆ ಒಬ್ಬರು ಮಾರ್ಗದರ್ಶನ ಇರಲೇಬೇಕು, ಇರದೇ ಇದ್ದರೆ ಸಾಧ್ಯವೇ ಇಲ್ಲ. ಆಮೇಲೆ ಪ್ರಸನ್ನ, ನಿನ್ನ ಕಲಾಕೃತಿಗಳು ಎಷ್ಟು ಸರಿ ಕೇಂದ್ರ ಲಲಿತಕಲಾ ಅಕಾಡೆಮಿಯಲ್ಲಿ ಸೆಲೆಕ್ಟ್ ಆಗಿದೆ? ಅದು ಕೇಂದ್ರ ಲಲಿತಕಲಾ ಅಕಾಡೆಮಿಯಲ್ಲಿ 7 ಬಾರಿ ಸೆಲೆಕ್ಷನ್. 7 ಸಾರಿ ನಿನ್ನ ಕಲಾಕೃತಿ ಸೆಲೆಕ್ಷನ್ ಆಗಿ ಪ್ರದರ್ಶನ ಆಗಿ 8ನೇ ಬಾರಿ ನಿನಗೆ ಪ್ರಶಸ್ತಿ ಹೊಂದಿದೆ. ಆಮೇಲೆ ಈ ವರ್ಷ ಏನಾಯಿತು, ನನಗೆ ಇನ್ನೂ ಒಂದು ದೊಡ್ಡ ಅಚೀವ್ಮೆಂಟು. ನನ್ನ ಕಲಾಕೃತಿ ಎಕ್ಸಿಬಿಷನ್ನಲ್ಲಿ, ನ್ಯಾಷನಲ್ ಎಕ್ಸಿಬಿಷನ್ನಲ್ಲಿ ಪ್ರದರ್ಶನ ಆಯಿತು. ಅದ್ರ ಜೊತೆಗೆ ಸೇಲ್ ಮಾರಾಟನೂ ಆಯಿತು. ಅದು ಒಂದು ಖುಷಿ. ಎಲ್ಲರ ಒಂದು ಸ್ನೇಹಿತರ ಆಶೀರ್ವಾದ ಅಂತಲೇ ಹೇಳಬೇಕು. ನಿಮ್ಮ ಪ್ರತಿಫಲ ಇದೆ, ನಿಮ್ಮ ಶ್ರಮ ಇದೆ. ಇನ್ನು ಎರಡನೇದಾಗಿ ಹೇಳ್ತೀನಿ, ನಿಮ್ಮ ಗ್ರಾಫಿಕ್ ಕಲಾಕೃತಿಯಲ್ಲಿ ಮುಖ್ಯವಾಗಿ ನೀವು ಚಿತ್ರ ಬರಿತೀರಲ್ಲ, ಯಾವ್ಯಾವ ಅಂಶಗಳನ್ನು ಇಟ್ಕೊಂಡ್ಬಿಟ್ಟು ನೀವು ಚಿತ್ರಗಳನ್ನು ಬರಿತೀರಿ? ನಿಮ್ಮ ಕಾನ್ಸೆಪ್ಟ್ ಏನಿದೆ? ನಿಮ್ಮ ಟೋಟಲಿ ಪೇಂಟಿಂಗ್ನಲ್ಲಿ ಏನು ವಿಷಯವನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ? ನನ್ನ ಒಂದು ಕಲಾಕೃತಿಯಲ್ಲಿ ಈಗ ಸಹಜ ಒಂದು ಏನಂದರೆ, ಒಂದು ಎಲ್ಲ ಅರೇಂಜ್ಮೆಂಟ್ ಅಂತ ಹೇಳ್ತೀವಲ್ಲ, ಒಂದು ಮನುಷ್ಯ ಇರ್ಬೋದು, ಒಂದು ಫಿಶ್ ಇರ್ಬೋದು. ಫಿಶ್ ಅನ್ನೋದು ಒಂದು ಲೀಲಾಜಾಲವಾಗಿ ನೀರಿನಲ್ಲಿ ಹೋಗುವಂಥದ್ದು. ಒಂದು ಮನುಷ್ಯನ ಕಲಾಕೃತಿ ತಗೊಂಡ್ರೆ ಅವ್ರು ಎಲ್ಲೇ ಕೂತ್ಕೊಂಡು ಸಹಜ ಒಂದು ರೊಟೇಷನ್ ಇರುವಂಥದ್ದು. ಆಮೇಲೆ ಪ್ರಾಣಿ ಪಕ್ಷಿ. ನನಗೆ ನನ್ನ ಕಲಾಕೃತಿನಲ್ಲಿ ಲೈಫ್ ವಿತ್ ಫಿಶ್ ಅಂತಲೇ ಅದು ಕಾನ್ಸೆಪ್ಟ್ ಕೊಟ್ಕೊಂಡೆ ಅದನ್ನೇ ಬರ್ತಾ ಇದ್ದೀನಿ ನಾನು. ಕರೆಯಾಗಿ ನಾನು ಅನಲೈಸ್ ಮಾಡಿದ ಪ್ರಕಾರ ನಿಮ್ಮ ಕಲಾಕೃತಿಗಳಲ್ಲಿ ಒಂಥರ ಫ್ಯಾಂಟಸಿ ಇದೆ, ಒಂದು ಕನಸು ಮತ್ತು ಒಂದು ಭ್ರಮಾತ್ಮಕ ಒಂದು ವಿಚಾರಗಳು, ಚಿಂತನೆಗಳು ನಿಮ್ಮ ಕಲಾಕೃತಿಗಳಲ್ಲಿ ಕಾಣುತ್ತೆ. ಮತ್ತು ನಿಮ್ಮ ಫಿಗರ್ಗಳೇನಿದೆಯಲ್ಲ, ತುಂಬ ಕ್ರಿಯೇಟಿವ್ ಆದಂಥ ಫಿಗರ್ಗಳು, ತುಂಬ ಸರಳವಾಗಿದ್ದಾವೆ. ಅವೇನು ಕ್ಲಿಷ್ಟಕರವಾದ ಆಕೃತಿಗಳೆಲ್ಲ ಏನಿಲ್ಲ, ತುಂಬ ಸಿಂಪಲ್ ಆಗಿದೆ. ಎಲ್ಲೋ ಒಂದು ಮರಳ ಭೂಮಿಯಲ್ಲಿ ಅಥವಾ ಬರಡು ಭೂಮಿಯಲ್ಲಿ ಮಲಗಿರ್ತಕ್ಕಂಥ ಸ್ತ್ರೀಯರ ಒಂದು ಚಿತ್ರಗಳಾಗಿರ್ಬೋದು, ಮೀನಿನ ಚಿತ್ರಗಳಾಗಿರ್ಬೋದು. ಮತ್ತು ನಿಮ್ಮ ಕೆತ್ತನೆಯಲ್ಲಿ ಟೋನಲ್ ವೇರಿಯೇಷನ್ ತೊಗೊಂಡ್ಬರ್ತೀರಲ್ಲ, ಕಲರ್ ಟೋನ್ಗಳನ್ನು ಕ್ರಿಯೇಟ್ ಮಾಡ್ತೀರಲ್ಲ, ರಿದಮ್ ಕಲರ್ ಟೋನಿಗೆ ಏನಪ್ಪ ನಿಮ್ಮ ಕಲಾಕೃತಿಗಳಲ್ಲಿ ನಾವು ಕಾಣ್ತೀವಿ. ಅವು ತುಂಬ ಚೆನ್ನಾಗಿ ನಿಮ್ಮ ಪೇಂಟಿಂಗ್ನಲ್ಲಿ ನಾವು ಗುರುತಿಸಲ್ಪಡ್ತೀವಿ. ಮುಖ್ಯವಾಗಿ ಮತ್ತು ಅದರ ಹೊರತಾಗಿ ಮತ್ತೇನಾದರೂ ನೀವು ಪೇಂಟಿಂಗ್ನಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀರಾ? ನನ್ನ ಕಲಾಕೃತಿನಲ್ಲಿ ನಾನು ಹೇಳೋದು ಅಂತಂತಂದರೆ, ಈಗೇನು ಮಾಡ್ಕೊಂಡು ಹೋಗ್ತಿದ್ದೀನಲ್ಲ ಈ ಟೆಕ್ನಿಕ್ಗಳನ್ನ, ಕೆಲವರ ಕಲಾಕೃತಿಗಳು ನೋಡ್ತಾ ಇರ್ತೀನಿ. ಯಾಕೆಂದರೆ ನ್ಯಾಷನಲ್ ಕ್ಯಾಟ್ಲಾಗಲ್ಲಿ ಎಲ್ಲರದು ದೊಡ್ಡ ದೊಡ್ಡ ಕಲಾವಿದರು. ನಾನು ದೊಡ್ಡ ಕಲಾವಿದ ಅಂತಲೇ ಈಗಲೂ ಹೇಳ್ಕೊಳಲ್ಲ. ನಾನು ಎಲ್ಲೋ ಸಾಸಿವೆಯಷ್ಟು ನಾನು ಕಲ್ತಿದ್ದೀನಿ. ಕೆಲವರ ಮಾರ್ಗದರ್ಶನದಿಂದನೂ ಬೆಳೆದಿದ್ದೀನಿ. ಗುರುಗಳ ಆಶೀರ್ವಾದನೂ ಇರುತ್ತೆ, ಗುರುಗಳ ಮಾರ್ಗದರ್ಶನದಿಂದಲೂ ಬೆಳೆದಿದ್ದೀನಿ. ಹಾಗಾಗಿ ಕೆಲವರು ನ್ಯಾಷನಲ್ ಎಕ್ಸಿಬಿಷನ್ ಮಾಡಿದಾಗ ಕೆಲವರು ಕ್ಯಾಟ್ಲಾಗ್ ನಾನು ನೋಡ್ತಾ ಇದ್ದಾಗ ಏನಾಗುತ್ತೆ, ನನ್ನ ಗ್ರಾಫಿಕ್ನೇ ಸಬ್ಜೆಕ್ಟ್ನಲ್ಲಿ ಇರ್ತಲ್ಲೋ ನನ್ನದು, ಅದನ್ನೇ ನೋಡ್ತಾ ಇರ್ತೀನಿ. ಪೇಂಟಿಂಗ್ಗಳು ನೋಡ್ತಾ ಇರ್ತೀನಿ. ಅವ್ರದ್ದು ಟೆಕ್ನಿಕ್ ಹೇಗಿದೆ, ನನ್ನ ಟೆಕ್ನಿಕ್ ಹೇಗಿದೆ, ನನ್ನ ಟೆಕ್ನಿಕ್ನ ಇನ್ನೂ ಯಾವ ರೀತಿ ನಾನು ಬದಲಾವಣೆ ಮಾಡ್ಕೋಬೇಕು, ಫಿಗರೇಟಿವ್ನಲ್ಲಿ ಏನಾದರೂ ಮಾಡ್ಕೋಬೇಕಾ, ಟೆಕ್ನಿಕಲ್ಲಿ ಯಾವ ರೀತಿ ಲೈಟ್ ಆ್ಯಂಡ್ ಶೇಡ್ ಅನ್ನೋ ಟೆಕ್ನಿಕನ್ನು ಬಳಸ್ಕೋಬೇಕು ಅನ್ನೋದು. ಇನ್ನೂ ಹೆಚ್ಚಾಗಿ ಅಂದರೆ ನನಗೆ ಜಾಸ್ತಿ ಫಾರಿನ್ ಬೇರೆ ಬೇರೆ ಈಗ ಫೇಸ್ಬುಕ್ಕಲ್ಲೆಲ್ಲ ಬಿಡ್ತಾ ಇದ್ದಾರೆ. ಅವರ ಫಾರಿನ್ ಆರ್ಟಿಸ್ಟ್ಗಳಲ್ಲೆಲ್ಲ ಸ್ವಲ್ಪ ನೋಡ್ತಾ ಇರ್ತೀನಿ. ನನ್ನ ಕಲಾಕೃತಿನ ಅವ್ರಿಗೆ ಸೆಂಡ್ ಮಾಡ್ತಾ ಇರ್ತೇನೆ, ಅವರು ನನಗೆ ಸೆಂಡ್ ಮಾಡ್ತಾ ಇರ್ತಾರೆ, ಲೈಕ್ ಮಾಡ್ತಾರೆ. ಆಮೇಲೆ ನಾನು ಅವ್ರದ್ದು ಟೆಕ್ನಿಕ್ ಕೆಲವೊಂದು ನಾನು ಅವ್ರ ಹತ್ರ ಒಂದು ಬಳಸ್ಕೊಳೋಂಥದ್ದು ಇರುತ್ತೆ. ಎಲ್ಲ ಒಂದು ಟೆಕ್ನಿಕ್ ಇರೋದು ನನ್ನ ಕಲಾಕೃತಿಗಳು ಯಾಕೆ ಬಳಸ್ಕೋಬಾರ್ದು ಅನ್ನೋದೊಂದು ಚರ್ಚೆ ಆಗುತ್ತೆ ನನ್ನ ಮನಸ್ಸಿನಲ್ಲಿ. ಹಾಗೆ ಆ ರೀತಿ ದೊಡ್ಡ ದೊಡ್ಡವರು ಕಲಾಕೃತಿಗಳು ನೋಡಿಕೊಂಡು ಅದನ್ನು ಸ್ವಲ್ಪ ಇಂಪ್ರೆಷನ್ ತಗೊಂಡು ನಾನಿನ್ನೂ ಬೆಳಿಬೇಕು ಅನ್ನೋದಂತೂ ನನ್ನ ಆಸೆ. ಈ ಮುಂದಿನ ದಿನಗಳಲ್ಲಿ ನೀವೇನಾದರೂ ಪ್ರದರ್ಶನಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಡೆಲ್ಲಿನಲ್ಲಿ ಒಂದು ಶೋ ಮಾಡೋಣ ಅಂತ ಇದ್ದೀನಿ. ಈಗ ಅದೇ ಗ್ರೂಪ್ ಶೋಗೆ ಎಲ್ಲ ಒಂದನೇ ಶೋಗೆ ಅದು ಅಪ್ಲಿಕೇಶನ್ ಕಾಲ್ ಮಾಡಿದರು, ಹಾಕಿದ್ದೀನಿ. ಡೆಲ್ಲಿ ಅಂದರೆ ಲಲಿತಕಲಾ ಅಕಾಡೆಮಿ, ಲಲಿತಕಲಾ ಅಕಾಡೆಮಿಯಿಂದ ಮಾಡಿದ್ದಾರೆ, ಹಾಕಿದ್ದೀನಿ.
ಆಮೇಲೆ ನಂತರ ಬೆಂಗಳೂರಿನಲ್ಲಿ ಒಂದು ಚಿತ್ರಕಲಾ ಪರಿಷತ್ ವೆಂಕಟಪ್ಪ ಹೀಗೆ ಕಲಾಕೃತಿಗಳು ಮಾಡೋಣ ಅಂತ ನಾನು ಯೋಜನೆ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಎಲ್ಲರೂ ಹೇಳ್ತಿರ್ತಾರೆ ನ್ಯಾಷನಲ್ ಎಕ್ಸಿಬಿಷನ್ ಇದು ಅವಾರ್ಡ್ ತೊಗೊಂಡವರು ಕಲಾಕೃತಿಗಳನ್ನ ಪರಿಚಯ ಮಾಡಿಕೊಡಿ, ಆರ್ಟಿಸ್ಟ್ಗಳು ನೋಡ್ಬೇಕು ನಿಮ್ಮನ್ನು. ನಾನೆಲ್ಲ ಒಂದು ಕಡೆ ಇರ್ತೀನಿ. ಇಲ್ಲ ಮಾಡಿದ್ದೀರಾ, ಇನ್ನೊಂದು ಬೆಂಗಳೂರಿನಲ್ಲೇ ಒಂದು ದೊಡ್ಡ ಪ್ರದರ್ಶನನೇ ಮಾಡಿದಿರಿ. ಯಾಕಂದ್ರೆ 4 ಅಡಿ 6 ಅಡಿ ಒಂದು ಗ್ರಾಫಿಕ್ ಪ್ರಿಂಟನ್ನು ಸುಮಾರು ಎಷ್ಟು 70 ಕಲಾವಿದರ 75 ಕಲಾವಿದರುಗಳ ಒಂದು 4 ಅಡಿ 6 ಅಡಿ ಒಂದು ಗ್ರಾಫಿಕ್ ಪ್ರಿಂಟ್ ಪ್ರದರ್ಶನವನ್ನೇ ಸ್ಟೂಡೆಂಟು ಅರ್ಪಿತಾ ಮನು ಚಕ್ರವರ್ತಿ ಎಲ್ಲ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಸೊ ಅದು ದೊಡ್ಡ ಪ್ರದರ್ಶನ ನಮ್ಮ ಕರ್ನಾಟಕದಲ್ಲಿ ನಾನು ತಿಳಿದ ಮಟ್ಟಿಗೆ ಆ ಥರ ಒಂದು ಮೊದಲನೇ ಪ್ರದರ್ಶನ ಅಂತ ನಾನು ದೊಡ್ಡ ಕಲಾಕೃತಿಗಳದ್ದು ಭಾಳ ಗ್ರಾಫಿಕ್ ಪ್ರಿಂಟ್ ಪ್ರದರ್ಶನಗಳು ಆಗ್ತವೆ, ಆಗಲ್ಲ ಅಂತಲ್ಲ. ಬಟ್ ಒಂದೇ ಸೈಜ್ ಅಳತೆಯಲ್ಲೇ ಅಷ್ಟೂ ಜನ ಕಲಾವಿದರುಗಳು ದಿನವಿಡೀ ಶ್ರಮಪಟ್ಟು ನೀವು ಮಾಡಿದಿರಿ. ತುಂಬ ಡಿಫ್ರೆಂಟ್ ಪೇಂಟಿಂಗ್ಗಳೆಲ್ಲ ಇದ್ದವು, ಎಲ್ಲ ಇತ್ತು. ನಂದು ನ್ಯಾಷನಲ್ ಎಕ್ಸಿಬಿಷನಲ್ಲಿ ಸೆಲೆಕ್ಷನ್ ಆಗಿ ಅದು ವರ್ಕ್ ನೋಡಿ ಕೆಲವರೆಲ್ಲ ನನಗೆ ತುಂಬ ಇದು ಮಾಡ್ತಾಯಿದ್ರು, ನಿಮ್ಮ ಕಲಾಕೃತಿ ತುಂಬ ಲೈನಿಂಗು ಇದೆಲ್ಲ ತುಂಬ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ನೀಟ್ನೆಸ್ ಇದೆ. ಮತ್ತು ಅದರಲ್ಲಿ ನೀವು ವರ್ಕ್ ಮಾಡ್ತಿರ್ತೀರಲ್ಲ, ವರ್ಕ್ನಲ್ಲಿ ನೀವು ಕೆತ್ತನೆ ಕೆಲಸ ಏನದಲ್ಲ ಅದನ್ನು ಏನು ಉಡ್ಕಟ್ಟಿನಲ್ಲಿ ನೀವು ಇದು ಮಾಡ್ತೀರಿ, ಎನ್ಗ್ರೇವ್ ಮಾಡ್ತೀರಿ, ಅದರದ್ದು ಒಂದು ಟೆಕ್ನಿಕ್ ಏನದಲ್ಲ ತುಂಬ ಡಿಟೇಲ್ ಅನಿಸುತ್ತೆ, ವರ್ಕ್ಮನ್ಶಿಪ್ ಅನಿಸುತ್ತೆ. ಸುಮ್ಮನೆ ಕಾಟಾಚಾರಕ್ಕೆ ಹೆಂಗೆ ಬಟ್ ಏನು ಕೆತ್ತಿಬಿಟ್ಟು ವರ್ಕ್ ಮಾಡಿದ್ದೇನಿಲ್ಲ. ಮತ್ತು ನಿಮ್ಮೆಲ್ಲ ಒಂದು ಕ್ರಿಯೇಟಿವ್ ಸೆನ್ಸ್ ಇದೆ. ಸೊ ಹೀಗಾಗಿಬಿಟ್ಟು ನಿಮ್ಮ ಕಲಾಕೃತಿಗಳು ಉತ್ತಮ ಮಟ್ಟದಲ್ಲಿ ಇದಾವೆ ಅಂತ ತಿಳ್ಕೊಂಡು ನಾನಂತೂ ಭಾವಿಸ್ತೀನಿ. ನಾನದು ಎಲ್ಲರೂ ವರ್ಕ್ ಮಾಡಬೇಕಾದ್ರೆ ಬೇರೆ ಕಲರ್ ನಾನು ಮೇಯ್ನ್ ನಾನು ಟೂಲ್ಸ್ ನೋಡ್ತೀನಿ, ವುಡ್ಕಟ್ ಟೂಲ್ಸ್ಗಳನ್ನ ಯಾವ ರೀತಿ ಅವು ಸಣ್ಣ ಲೈನ್ ಬರ್ತವೆ. ನಮ್ಮ ಕೋಲ್ಕತ್ತಾದಲ್ಲಿ ಟೂಲ್ಸ್ಗಳಿದ್ದು, ಬೆಂಗಳೂರಿನಲ್ಲಿ, ಡೆಲ್ಲಿನಲ್ಲಿ ಇವೆಲ್ಲ ಟೂಲ್ಸ್ಗಳೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡು ಆ ರೀತಿ ವರ್ಕ್ ಮಾಡ್ತಾರೆ. ಮತ್ತು ಇನ್ನೊಂದು ನಿಮ್ಮ ಸ್ಟಾಫ್ಗಳೇನಿದ್ವಲ್ಲ, ನಾನು ನಿಮ್ಮ ಸ್ಟಾಫೇ ಇದ್ದೆ, ನಮ್ಮಗಳ ಜೊತೆಯಲ್ಲಿ ನಿಮ್ಮ ಒಡನಾಟಗಳು ಏನು ನಾನೇ ಹೇಳೋದಾದರೆ, ನೀವು ಈವನ್ ಪ್ರಿನ್ಸಿಪಾಲ್ ಹಿಡ್ಕೊಂಡ್ಬಿಟ್ಟು ಒಂದು ಪುಟ್ಟರಾಜನವರೆಗೂ ಎಲ್ಲರ ಜೊತೆಲೂ ಆತ್ಮೀಯವಾಗಿ ನೀವು ದಿನಗಳನ್ನು ಕಳೆದ್ರಿ. ಬಟ್ ಇಡೀ ಸರ್ವೀಸಲ್ಲೇ ನಾವು ಯಾವತ್ತೂ ಟ್ರಸ್ಟ್ ಆಗಿರಲಿಲ್ಲ. ಸೊ ಏನೋ ತುಂಬ ಚೆನ್ನಾಗಿ ಎಲ್ಲರೂ ಒಂದು ಆತ್ಮೀಯತೆ, ಒಂದು ಕುಟುಂಬ ಅನ್ನೋ ಥರ ಬಂತು. ಒಂದು ಎಂಟರ್ಟೈನ್ ಮಾಡ್ಕೊಂಡ್ಬಿಟ್ಟೇ ನಾವು ಹುಡುಗರ ಜೊತೆಯಲ್ಲಿ ಕಾಲ ಕಳೆದ್ವಿ. ಚೆನ್ನಾಗಿ ಅನ್ನಿಸ್ತು ಅಂತ ನಾನು ಅಂದ್ಕೊಳ್ತೀನಿ. ಈಗ ನಿಮ್ಮ ಕೈಯಲ್ಲಿ ಬೆಳೆದಂಥ ವಿದ್ಯಾರ್ಥಿಗಳು ಪ್ರಮುಖವಾಗಿ ಯಾರ್ಯಾರು ಈ ಒಂದು ಗ್ರಾಫಿಕ್ ಫೀಲ್ಡ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ವರ್ಕ್ ಮಾಡಿದ್ರು? ನಾನು ಫಸ್ಟು ಅರಳುಗುಪ್ಪೆನಲ್ಲಿ ಕ್ಯಾಂಪ್ ಮಾಡಿದಾಗ ಬಸವರಾಜು, ನರಸಿಂಹಮೂರ್ತಿ, ಆಮೇಲೆ ಮಲ್ಲೇಶಿ ಮತ್ತು ವಿಶ್ವನಾಥ್, ಯರಗುಂಟೇಶ್ವರ, ಲೋಕೇಶ್, ಹೀಗೆ ಹಲವಾರು. ಈಗ ಮೊನ್ನೆ ರೀಸೆಂಟಾಗಿ ಒಂದು 4-5 ವರ್ಷದ ಹಿಂದಿನ ಬ್ಯಾಚು, ಆ ಬ್ಯಾಚು ಅಷ್ಟೇ. ಅದರಲ್ಲಿ ತುಂಬ ಜನ ಹುಡುಗರು, ಅಭಿಷೇಕ್ ಅಂತ, ಆಮೇಲೆ ಲಾವಣ್ಯ, ಆಮೇಲೆ ಸುಮಾರು ಜನ ಹುಡುಗರು. ಯಾಕೆಂದರೆ ನನ್ನ ಕಲಾಕೃತಿ ನೋಡಿ ನನಗಿನ್ನ ಸಣ್ಣಲ್ಲಿ ವರ್ಕ್ ಮಾಡೋದು, ನನ್ನನ್ನೇ ಬೀಟ್ ಮಾಡೋದು ಆ ರೀತಿ. ಯಾಕಂದ್ರೆ ನನಗೆ ಖುಷಿ ಆಗೋದು, ನನ್ನ ವರ್ಕಿಗಿನ್ನ ಅವರು ನೋಡಿಕೊಂಡು ಬೆಳೆಯೋರಲ್ಲ, ಅದು ತುಂಬ ಖುಷಿ ಪಡೋದು. ಆಮೇಲೆ ನಾನು ಕಾಲೇಜಲ್ಲಿ ಇದ್ದಾಗಲೂ ಅಷ್ಟೇ ನಮ್ಮ ಸ್ಟಾಫ್ನವ್ರನ್ನ ಎಲ್ಲ ಈಗ ಹೇಳಿದ್ರು, ನಮ್ಮ ಅರಸೋರವರು ಎಲ್ಲ ಒಂದೇ ಒಂದು ತಟ್ಟೆಯಲ್ಲಿ ಊಟ ಮಾಡ್ದಂಗೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ಆ ಸಂದರ್ಭ. ಹೌದು, ಅದನ್ನು ಯಾವತ್ತೂ ಮರೆಯೋಕ್ಕಲ್ಲ. ಊಟಕ್ಕೆ ಕೂತಾಗಲೂ ಅದು ಜ್ಞಾಪಕ ಬರುತ್ತೆ. ನಾವೆಲ್ಲರೂ ಕೂತ್ಕೊಂಡು ಎಲ್ಲರೂ ಹಂಚ್ಕೊಂಡು ಟೀ ಕುಡಿಯೋದು, ಆಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂಥರ ತಮಾಷೆಯಾಗಿ ಮಾತಾಡೋದು. ಎಲ್ಲರೂ ನಮ್ಮ ಒಂದೇ ಕುಟುಂಬ ಥರ ಎಲ್ಲ ನಮ್ಮ ಸ್ಟಾಫ್ನವ್ರು ಎಲ್ಲರೂ. ಈಗ ಅದರದ್ದೇ ನೀವು ಇಲ್ಲಿಂದ ಹೊರಗಡೆ ಬಂದಾಗ, ಅಂದರೆ ನೀವು ಹೊರಗಡೆ ನಿಮ್ಮ ಸರ್ಕಲ್, ನಿಮ್ಮ ಕೋಟೆ ಕುಮಾರ್ ಆಯಿತು, ಅವರಾಯಿತು, ಇವ್ರುಗಳ ಜೊತೆ ನಿಮ್ಮ ಒಡನಾಟ ಆಗಿತ್ತು? ನಮಗೆ ಒಂದು 81ರಿಂದಲೂ ನಮಗೆ ಕೋಟೆ ಕುಮಾರ್ ಇರ್ಬೋದು, ನಮ್ಮ ಉಮಾ ಮಹೇಶ್ ಇರ್ಬೋದು, ಆಮೇಲೆ ಎಸ್ ನಾಗರಾಜು, ಭೂತಯ್ಯ, ಸ್ವಾಮಿ, ಇವರೆಲ್ಲರೂ ನಮಗೆ 81ರಿಂದಲೇ ಏನು ಅವಾಗ ಪರಿಚಯ ಆದ್ರೆ ಈಗಲೂ ಹಾಗೆ ಇದೆಯೋ ನಮ್ಮ ಗೆಳೆತನ. ಇವತ್ತು ಒಂದಿಷ್ಟು ಎಲ್ಲೂ ಏನು ಬಿರುಕು ಬಂದಿಲ್ಲ. ಇಲ್ಲ ಈಗಲೂ ಅದಕ್ಕಿಂತ ಜಾಸ್ತಿನೇ ಇದ್ದೀವಿ. ಏನೇ ಒಂದು ಕಾರ್ಯಕ್ರಮ ಆಗಲಿ, ಎಲ್ಲೇ ಒಂದು ಕಡೆ ಸೇರಬೇಕು ಅಂದ್ರೆ ಆಗಲಿ, ಎಲ್ಲರ ಕಡೆ ಫೋನ್ ಮಾಡಿಕೊಂಡು ಒಂದು ಕಡೆ ಕೂತ್ಕೊಂಡು ಚರ್ಚೆ ಮಾಡಿ. ಗುರುದತ್ತು
ಆಮೇಲೆ ಬೆಂಗಳೂರಲ್ಲಿದ್ದಾನೆ ಗುರುದತ್ತ ಅಲ್ಲಿದ್ದಾನೆ. ಎಲ್ಲ ನಮ್ಮ ಒಂದು ಫ್ರೆಂಡ್ ಸರ್ಕಲ್. ನಿಮ್ಮ ಪ್ರಶಸ್ತಿ ಬಂದಾಗ ನಿಮ್ಮ ಕುಟುಂಬದಲ್ಲೇ ರಿಯಾಕ್ಷನ್ ಆಗಿತ್ತು? ನಾನು ಗೊತ್ತಿತ್ತು ಮೊದಲೇನ, ನಮ್ಮ ಡೆಲ್ಲಿಯಿಂದ ಫೋನ್ ಮಾಡಿದ್ರು, ನೀವು ಯಾರಿಗೂ ಹೇಳ್ಕೊಡ್ದು ಅಂತಲೂ ಒಂದು ಮೆಸೇಜ್ ಹಾಕಿದ್ರು. ಅದು ಆದ ನಂತರ ನಾನು ನಮ್ಮ ಕುಟುಂಬಕ್ಕೂ ನಾನು ಹೇಳಿರಲಿಲ್ಲ. ಯಾಕೆ ಹೇಳಬೇಡಿ ಅಂದಾಗ ನಮ್ಮ ಕುಟುಂಬದಲ್ಲಿ ಇನ್ನೊಬ್ರಿಗೆ ಯಾರಿಗೂ ಹೇಳಿ ಅದು ಯಾಕೆ ಒಂದು ಫಾಲೋ ಮಾಡಬೇಕಲ್ವ ಅಧಿಕಾರಿಗಳು ಹೇಳಿದ್ಮೇಲೆ. ಅದು ಬಂದಮೇಲೆ ನಾನು ನನ್ನ ಮಡದಿ ನಮ್ಮ ವಿನುತ ನಮ್ಮ ಮಾಲ ಹೇಳಿದಾಗ ತುಂಬ ಖುಷಿಪಟ್ಟರು, ನನ್ನ ಮಕ್ಕಳು ಖುಷಿಪಟ್ಟರು, ನಮ್ಮ ಅಳಿಯ ಎಲ್ಲರೂ ಖುಷಿಪಟ್ಟರು, ನಮ್ಮ ಅಣ್ಣ ಮಕ್ಕಳು ಎಲ್ಲರೂ ಅದಕ್ಕಿಂತ ಹೆಚ್ಚಿದಾಗಿ ನಮ್ಮ ಊರಿನಲ್ಲಿ ತುಂಬ ಖುಷಿಪಟ್ಟರು ಅಲ್ವಾ. ಈಗ ನಮ್ಮ ಊರಿನಲ್ಲಿ ತುಂಬ ಖುಷಿ, ಗೂಳೂರಿನಲ್ಲಿ ಸುಮಾರು ಜನ ಎಲ್ಲ ನಾನು ಎಲ್ಲೆಲ್ಲೇ ಹೋಗ್ತಾರೆ, ಸ್ವಾಮಿ ತುಂಬ ಸಂತೋಷ, ನಮ್ಮೂರಿಗೆ ಒಂದು ಒಳ್ಳೆಯ ಹೆಸರು ತಂದಿದ್ದೀರಾ, ಕೀರ್ತಿ ತಂದಿದ್ದೀರಾ ಅಂದ ಒಂದು ಪ್ರಶಂಸೆ ಇತ್ತಲ್ಲ, ಅದು ನನಗೆ ಎಲ್ಲೋ ತಗೊಂಡೋದಂಗೆ ಆಯಿತು. ಸುಮಾರು ಕಡೆ ನಮ್ಮ ಕರ್ಕೊಂಡು ಹೋಗಿ ಸನ್ಮಾನ ಮಾಡಿ, ಆಮೇಲೆ ಅಲ್ಲದಲ್ಲೇ ನಮ್ಮ ಲೋಕಲ್ MLA ಸುರೇಶ್ ಗೌಡರು ಆತ್ಮೀಯರು, ಒಳ್ಳೆ ವ್ಯಕ್ತಿ. ಅವರು ಹೇಳ್ತಿದ್ದಂಗೆ ಹಿಂಗೆ ನಮ್ಮ ಊರಿನವ್ರು ಹೇಳ್ತಿದ್ದಂಗೆ, ಬನ್ನಿರಿ ಅದು ಒಳ್ಳೆ ವ್ಯಕ್ತಿ, ಯಾಕೆಂದರೆ ಅಲ್ಲಿ ರಾಷ್ಟ್ರಪತಿಗಳಿಂದ ಒಂದು ಪ್ರಶಸ್ತಿ ತಗೊಂಡಿದ್ದಾರಲ್ಲ, ನಾವು ಸನ್ಮಾನ ಬಂದು ಸಂಜೆನೇ ಬಂದು ನನಗೆ ಶಾಲೋತ್ಸಿ ಸನ್ಮಾನ ಮಾಡಿ ಒಂದು ಅವ್ರಿಗೆಲ್ಲ ಪ್ರಶಸ್ತಿಗಳನ್ನೆಲ್ಲ ತೋರಿಸಿ ಒಂದು ಬೆಂತಟ್ಟಿ ಅವರು ವಾಟ್ಸಪ್ ಗ್ರೂಪಲ್ಲಿ ನನ್ನನ್ನು ಫೋಟೋ ಹಾಕ್ಕೊಂಡು ನನ್ನ ಕಲಾಕೃತಿದೆಲ್ಲ ಅವಾರ್ಡ್ ತೊಗೊಂಡಿರೋದು ಅದೆಲ್ಲ ಹಾಕ್ಕೊಂಡು ಸುಮಾರು ಒಂದು ವಾರಗಳ ಕಾಲ ಅವರು ಗ್ರೂಪಲ್ಲಿತ್ತು. ಯಾಕೆಂದರೆ ಅಂಥ ವ್ಯಕ್ತಿ ಸಿಗೋದು ಸಹಜ. ಈಗ ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಂದೆ ತಾಯಿ ಮತ್ತು ಅವ್ರೇನು ಮಾಡ್ತಾಯಿದ್ರು, ನಿಮ್ಮ ಮಕ್ಕಳು ಏನು ಮಾಡ್ತಾಯಿದ್ದಾರೆ, ಎಷ್ಟು ಜನ ಇದ್ದಾರೆ, ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡ್ಬೋದು. ನಮ್ಮ ತಂದೆ ತಾಯಿನೂ ಜೊತೆಗೆ ಹೊಂದ್ಕೊಂಡು ಹೋಗ್ತಾರೆ. ಈಗ ಅವರಿಬ್ಬರೂ ಇಲ್ಲ, ಇಬ್ಬರನ್ನು ಕಳ್ಕೊಂಡಿದ್ದೀನಿ. ಎಲ್ಲೋ ಅವರಿದ್ದರೆ ನಮ್ಮ ತಂದೆ ತಾಯಿ ಇದ್ರೆ ಇನ್ನೂ ಎಷ್ಟೋ ಖುಷಿ ಪಡ್ತಾಯಿದ್ರು, ಆನಂದ ಪಡ್ತಾಯಿದ್ರು. ನನ್ನ ಮಗ ಈ ಮಟ್ಟಕ್ಕೆ ಬೆಳೆದಿದ್ದಾನೆ ಅನ್ನೋದೊಂದು ಖುಷಿ ಪಡ್ತಾಯಿದ್ರು. ಈಗ ಅದು ಎಲ್ಲೋ ಒಂದು ಕಡೆ ಅವ್ರಿಗೂ ಎಲ್ಲೋ ಒಂದು ಕಡೆ ಸಿಕ್ಕಿದಂಗೆ ಆಗುತ್ತೆ. ಹಾಗೆ ನಾನು ನನ್ನ ಹೆಂಡತಿ, ನಮ್ಮಿಬ್ಬರು ಮಕ್ಕಳು, ಇಬ್ಬರು ಹೆಣ್ಮಕ್ಳು. ದೊಡ್ಡ ಮಗಳು ಸಾಫ್ಟ್ವೇರಲ್ಲಿ ಇಂಟೆಲಿಜೆನ್ಸಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ನಮ್ಮ ಅಳಿಯನು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅವ್ರಿಗೂ ಒಬ್ಬ ಮಗಳಿದ್ದಾಳೆ, ಪುಟಾಣಿ ಮಗಳಿದ್ದಾಳೆ. ಅವಳನ್ನ ಆಡಿಸ್ಕೊಂಡು ನಮ್ಮ ಚಿಕ್ಕ ಮಗಳು ಸಿವಿಲ್ ಇಂಜಿನಿಯರ್ M.Tech ಮಾಡಿದ್ದಾಳೆ. ಅವಳು ಒಂದು ಕಡೆ ಜಾಬ್ ಮಾಡ್ತಾ ಇದ್ದಾಳೆ. ಹೀಗೆ ನಮ್ಮ ಕುಟುಂಬ ತುಂಬ ಚೆನ್ನಾಗಿದೆ. ನಮ್ಮಣ್ಣ, ನಮ್ಮ ಅತ್ತಿಗೆ, ನಮ್ಮಣ್ಣನ ಮಕ್ಕಳು ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ. ನಾವು 3 ಜನ, ನಮ್ಮ ಅಪ್ಪಾಜಿಗೆ 3 ಜನ ಮಕ್ಕಳು, ಒಬ್ಬರು ತಂಗಿ, ಇಬ್ಬರು ನಾನು, ನಮ್ಮತ್ತೆ, ನಮ್ಮಣ್ಣ. ನಮ್ಮಣ್ಣವರು KSRTCನಲ್ಲಿ ಇದ್ದರು, ಆಫೀಸಲ್ಲಿ ವರ್ಕ್ ಮಾಡ್ತಾಯಿದ್ರು. ಅವರು ನಿವೃತ್ತಿ ಹೊಂದಿ ಮನೆ ಕಡೆ ನೋಡ್ಕೊಂಡಿದ್ದಾರೆ. ನಮ್ಮ ತಂಗಿಯವರ ಹೆಸರು KC ಮಂಜುಳಾ ಅಂತ ಹೇಳಿ. ಅವರು ಎಲ್ಲಿರ್ತಾರೆ? ಅವರು ನೆಲಮಂಗಲದಲ್ಲಿ ಇರ್ತಾರೆ. ಅವರು ಇಬ್ಬರು ಮಕ್ಕಳು, ಅವರಿಬ್ಬರು ಡಾಕ್ಟ್ರು. ಹೌದಾ? ಇಬ್ಬರು ಡೆಂಟಲ್ ಡಾಕ್ಟ್ರು. ನಿಮ್ಮ ಅತ್ತೆ ಮಾವದವ್ರ ಮನೆ ಕಡೆಯೂ ಎಲ್ಲ? ನಮ್ಮ ಯಜಮಾನ್ ಫ್ಯಾಮಿಲಿಯವರು ತುಂಬ ಖುಷಿಪಟ್ಟರು. ನಮ್ಮ ಯಜಮಾನ್ ಫ್ಯಾಮಿಲಿನಲ್ಲೇ ಒಂದ್ಸರಿ ಕರೆದು ನನಗೆ ಎಲ್ಲ ಸನ್ಮಾನ ಮಾಡಿದರು. ನಾನು ಸುಮ್ಮನೆ ಏನಕ್ಕೆ ಬನ್ನಿ, ನಮ್ಮ ಮನೆಯವರು ಯಾರಿಗೂ ಗೊತ್ತಿಲ್ಲ ನನಗೆ, ಸುಮ್ಮನೆ ಹೋಗೋಣ ಯಾವುದೋ ಒಂದು ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಕರ್ಕೊಂಡೋದ್ರು. ನನಗೂ ಗೊತ್ತಿರಲಿಲ್ಲ. ಅಲ್ಲಿಗೆ ಹೋದಾಗ ನೋಡಿದರೆ ದೊಡ್ಡದಾಗಿ ನಮ್ಮ ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಸ್ವೀಕಾರ ಮಾಡಿರೋದು ದೊಡ್ಡದು ಬ್ಯಾನರ್ ಹಾಕಿದ್ದಾರೆ. ಇದು ನನಗೆ ಈ ರೀತಿ ಹಿಂಗೆ ಅಂತ ಅಂದ್ಬಿಟ್ಟು ಅವಾಗ ಹೋದಾಗ ನೋಡ್ತಿದ್ದಂಗೆ ನನಗೆ ಆಶ್ಚರ್ಯ ಆಯಿತು. ಆವಾಗ ನಮ್ಮ ಯಜಮಾನ್ ಫ್ಯಾಮಿಲಿ ಏನಾದ್ರು ಕುಂಡಿಸಿ 4 ಮಾತಾಡಿಸಿ ಶಾಲೋತ್ಸಿ ಸನ್ಮಾನ ಮಾಡಿ ಒಂದು ಚಿಕ್ಕದಾದ ಔತಣ ಕೂಟ ಇಟ್ಕೊಂಡು ನಮ್ಮ ಯಜಮಾನ್ ಫ್ಯಾಮಿಲಿನವರು, ಯಾಕೆಂದರೆ ಯಜಮಾನ್ ಫ್ಯಾಮಿಲಿ ಅನ್ನೋದಕ್ಕಿಂತ ಯಜಮಾನ್ ಫ್ಯಾಮಿಲಿ ನಾನು ಒಬ್ಬ ವ್ಯಕ್ತಿ. ಯಾಕೆಂದರೆ ಅವರು ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲ ಅವ್ರು ಬಳಗದವ್ರೆ. ಹಾಗಾಗಿ ನನಗೊಂದು ಸನ್ಮಾನ ಮಾಡಿದ್ರು ಚಿಕ್ಕದಾಗೊಂದು. ಇದುವರೆಗೂ ನಮ್ಮ KC ಪ್ರಸನ್ನ ಅವರು ತಮ್ಮ ಬಗ್ಗೆ ಮತ್ತು ಹೇಗೆ ಎಜುಕೇಷನ್ ಫೀಲ್ಡಿಗೆ ಬಂದರು, ಮತ್ತು ಅವರ ಒಡನಾಟಗಳು, ಅವರ ಆತ್ಮೀಯ ಸ್ನೇಹಿತರು, ಅವರ ಬ್ಯಾಚು, ಕಾಲೇಜ್ನಲ್ಲೇ ನನ್ನ ತಿಳಿದಂಗೆ ಅವರು ಸುಮಾರು ಒಂದು 35 ವರ್ಷ ಜೊತೆಯಲ್ಲೇ ಇದ್ಕೊಂಡೆ ನಾವೆಲ್ಲರೂ ಬೆಳೆದ್ವಿ. ಅಂದ್ರೆ ಎಲ್ಲ ಸ್ಟಾಫ್ನಲ್ಲಿ ಏನಪ್ಪ ಅಂತಂದರೆ ಇನ್ಕ್ಲೂಡಿಂಗ್ ನಮ್ಮ ಅಶೋಕ್ ಆಯಿತು, ಮತ್ತು ನಮ್ಮ ಕಿಶೋರ್ ಆಯಿತು, ನಾನಾಯಿತು, ಪ್ರಸನ್ನ ಆಯಿತು, ರಾಮ್ಸಿಂಗ್ ಆಯಿತು, ನಮ್ಮ ಮನು ಚಕ್ರವರ್ತಿ ಆಯಿತು, ಎಲ್ಲರೂ ಡೇ ನೈಟ್ ವರ್ಕ್ ಮಾಡೋರೆ ಸರ್.
ಅಲ್ಲೆಲ್ಲರಲ್ಲಿ ವರ್ಕ್ ಮಾಡಬೇಕು ಅನ್ನೋದೇ ಒಂದು ಕುತೂಹಲ. ಹುಡುಗರು ಪಾಠ ಮಾಡೋದು, ಎಲ್ಲರೂ ವರ್ಕ್ಶಾಪ್ ತೊಗೊಂಡು ಹೋಗೋದು. ನಾವು ಪೇಂಟಿಂಗ್ ಕ್ಯಾಂಪ್ ಹೋದರೆ ಇವರು ಗ್ರಾಫಿಕ್ ಕ್ಯಾಂಪ್ಗೆ ಹೋಗೋರು. ನಮ್ಮ ಕಿಶೋರ್ ಏನಪ್ಪ ಅಂದ್ರೆ ಲೈಫ್ ಕ್ಯಾಂಪ್ ಮಾಡಿಸೋನು, ಪೋರ್ಟ್ರೇಟ್ ಕ್ಯಾಂಪ್ ಮಾಡಿಸೋನು, ಹೀಗೆಲ್ಲ ವೈವಿಧ್ಯಮಯವಾದಂಥ ಒಂದು ವಾತಾವರಣ. ಪ್ರತಿ ವರ್ಷ ಏನೂ ಇಲ್ಲ ಅಂತಂದ್ರೆ ಸುಮಾರು ಒಂದು 2-3 ಕ್ಯಾಂಪ್ಗಳಂತೂ ಹಾಗೆ ಆಗ್ತದೆ ಆಟೋಮೆಟಿಕ್ಕಾಗಿ. ಆ ಒಂದು ಸಂಭ್ರಮನೇ ನಮಗೊಂಥರ. ಅಷ್ಟು ವರ್ಷವೂ ಸಂಭ್ರಮದಿಂದನೇ ನಾವು ಕಳೆದಿದ್ವಿ. ಹೀಗಾಗಿಬಿಟ್ಟು ಆ ಒಂದು ಬಾಂಧವ್ಯ ಇನ್ನೂ ಇದೆ. ಮೊದಲನೇದಾಗಿ ನಮ್ಮ ಬಸವಣ್ಣವ್ರು ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಆ ವ್ಯಕ್ತಿ ಇವತ್ತಿನವರೆಗೂ ಏನೂ ಕೇಳಿಲ್ಲ. ಅಂದರೆ ಹಿಂಗೆ ಮಾಡಬಾರ್ದು ಅಂತ ಯಾವುದೇ ಒಂದು ವ್ಯವಹಾರದಲ್ಲೇ ತಲೆ ಹಾಕಲಿಲ್ಲ. ಏನು ಮಾಡ್ತಾರೆ, ಒಳ್ಳೇದು ಮಾಡ್ತಾವ್ರೆ. ಒಂದು ಕ್ಯಾಂಪ್ ಪ್ರದರ್ಶನ ಬಂತಂದ್ರೆ ಬಸವಣ್ಣವ್ರು ಬಂದು ನೋಡೋರು, ಗುಡ್, ಚೆನ್ನಾಗಿ ಮಾಡವ್ರೆ, ಹಿಂಗೆ ಮಾಡಿ ಒಳ್ಳೆ ಬಂದು ಶುಭ ಬೆನ್ನು ತಟ್ಟವ್ರೆ ಹೊರತಾಗಿ ನಮ್ಮ ಬೆನ್ನ ಹಿಂದ್ಗಡೆನೇ ನಿಂತ್ಕೊಳ್ಳೋರೆ ಹೊರತಾಗಿ ಯಾವುದೇ ರೀತಿ ಇದನ್ನು ಮಾಡಬೇಡಿ ಅಂತ ತಿಳ್ಕೊಂಡ್ಬಿಟ್ಟು ಕಟ್ಟುನಿಟ್ಟಾದಂಥ ಯಾವುದೇ ರೀತಿಯ ಸಂದೇಶಗಳು ಅವರಲ್ಲಿ ಇರಲಿಲ್ಲ. ಇನ್ಕೊಂಡಿಲ್ಲ. ನಮ್ಮ ಬಾಬುರವ್ರನ್ನೂ ಅಷ್ಟೇ, ಅವರೇ ಕರೆದು ಕೇಳೋರು. ಒಂದು ವರ್ಷದ್ದು ಟಿಪ್ಪಣಿ ತೊಗೊಂಡ್ಬಿಟ್ಟು, ಯಾರ್ಯಾರು ಯಾವ ಕ್ಯಾಂಪ್ ಮಾಡ್ತೀರಿ, ಪ್ರಸನ್ನವ್ರು ನಿಮ್ಮದು ಒಂದು ಕ್ಯಾಂಪ್ ಆಗಬೇಕು, ಅರ್ಸೂರು ನಿಮ್ಮದು, ಕಿಶೋರು ನೀವೇನು ಮಾಡ್ತೀರಿ, ಸರ್ ನಾನು ಇದು ಮಾಡ್ತೀನಿ, ನಾನು ಈ ಕ್ಯಾಂಪ್ ಮಾಡ್ತೀನಿ. ಅಶೋಕ್ ನೀವು ಅವನು ಇಲ್ಲೇ ಕಾಲೇಜಲ್ಲೇ ಕ್ಯಾಂಪ್ ವರ್ಕ್ಶಾಪ್ ಮಾಡೋರು. ಇಲ್ಲ ನಮ್ಮ ಜೊತೆಲೇ ಯಾರು ಬೇಕ್ರಿ ಕ್ಯಾಂಪ್ಗೆ ನಾವು ಒಂದು ಸರಿ ಪ್ರಸನ್ನ ಕರ್ಕೊಂಡು ಹೋಗ್ತಿದ್ವಿ, ಒಂದು ಸರಿ ಕಿಶೋರ್ ಬರ್ತಿದ್ದ, ಒಂದು ಸರಿ ಅಶೋಕ್ ಬರ್ತಿದ್ದ. ಹಿಂಗೆ ಯಾರ್ಯಾರ ಜೊತೆ ಲಿವಿಂಗ್ ಮಾಡ್ಕೊಂಡ್ಬಿಟ್ಟು ವರ್ಕ್ಶಾಪ್ಗಳನ್ನು ಮಾಡಿಸೋದು. ಅದು ನಮ್ಮ ಬಾಬುರವ್ನು ಭಾಳ ಖುಷಿ ಇದು. ವರ್ಕ್ಶಾಪ್ ಮಾಡ್ತಾವ್ರೆ, ಇಷ್ಟೆಲ್ಲ ವರ್ಕ್ ಮಾಡಿ ತೆಗಿತಾರಲ್ಲಪ್ಪ ಅಂತೇಳ್ಬಿಟ್ಟು ಕಷನ್. ಇಂಥ ಒಂದು ವಾತಾವರಣ ನಮ್ಮ ಕಾಲೇಜಿನಲ್ಲಿ ಇತ್ತು. ಮತ್ತು ಅಷ್ಟೇ ಪ್ರೋಗ್ರೆಸಿವ್ ಆಗಿ ನಮ್ಮಲ್ಲಿ ಈಚೆ ಕಡೆ ಹುಡುಗರುಗಳು ಬೆಳೆದು ಬಂದಿದ್ದಾರೆ. ಇವತ್ತು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ 6 ಜನ ರಾಷ್ಟ್ರ ಪ್ರಶಸ್ತಿಗಳು ತಗೊಂಡಿದ್ದೀವಿ, ಇನ್ಕ್ಲೂಡಿಂಗ್ ನಮ್ಮ ಸ್ಟಾಫ್ ಹಿಡ್ಕೊಂಡು ನಮ್ಮ ವಿದ್ಯಾರ್ಥಿಗಳು ಹಿಡ್ಕೊಂಡು. ಸೊ ಹಿಂಗಾಗಿಬಿಟ್ಟು ರಾಜ್ಯ ಪ್ರಶಸ್ತಿಗಳಂತೂ ಸುಮಾರು ಒಂದು 15 ರಾಜ್ಯ ಪ್ರಶಸ್ತಿಗಳು ಬಂದಿದ್ದಾವೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ. ಮತ್ತು ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಉನ್ನತ ಮಟ್ಟದ ಸ್ಥಾನದಲ್ಲಿದ್ದಾರೆ ಮತ್ತು ಆರ್ಟ್ ಫೀಲ್ಡಲ್ಲೂ ವರ್ಕ್ ಮಾಡ್ತಾಯಿದ್ದಾರೆ, ಜಾಬ್ ಸೈಡ್ನಲ್ಲೂ ವರ್ಕ್ ಮಾಡ್ತಾಯಿದ್ದಾರೆ, ಉತ್ತಮ ಕಲಾ ಶಿಕ್ಷಕರೂ ಆಗಿದ್ದಾರೆ. ಈ ಒಂದು ವಾತಾವರಣ ನಮ್ಮ ತುಮಕೂರಿನ ಎಲ್ಲ ಕಲಾವಿದರುಗಳಲ್ಲಿ ನಾವು ನೋಡೋದಕ್ಕೆ ಇಷ್ಟಪಡ್ತೀವಿ. ತುಮಕೂರಿನಲ್ಲೇ ಆ ಒಂದು ಕಲೆಯ ಬಗ್ಗೆ ಅನ್ನೋದಲ್ಲ, ತುಂಬ ಸಮೃದ್ಧಿಯಾಗಿ ಬೆಳೆದಿದ್ದೇ ನಮ್ಮ ರವೀಂದ್ರ ಕಲಾನಿಕೇತನ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇಷ್ಟು ಹೇಳಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಧನ್ಯವಾದಗಳು ಪ್ರಸನ್ನರವರೇ. ನಮಸ್ಕಾರ ಕೋಟೆ ಕುಮಾರ್ ಅವರೇ. ನಿಮ್ಮ ಒಂದು ಕಲಾ ಜೀವನ ಅಥವಾ ನಿಮ್ಮ ಒಂದು ಪಯಣ ನಿರಂತರವಾಗಿ ಸಾಗ್ತಾ ಇದೆ. ಇನ್ನೂ ಹೆಚ್ಚೆಚ್ಚು ನಮ್ಮ ನಾಡಿಗೆ ನಿಮ್ಮ ಕಲಾಕೃತಿಗಳ ಮೂಲಕ ನಮಗೆ ಹೊಸ ಅನುಭವವನ್ನು ಕೊಡಿ. ಸಾಲದಕ್ಕೆ ನೀವು ಸಹ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ಕಲಾಕೃತಿಗಳನ್ನ ನೀಡಿ ನಮ್ಮ ಕಲಾಕ್ಷೇತ್ರ ಸಮೃದ್ಧಿಯಾಗಿ ಬೆಳೀಲಿ. ಮೊಟ್ಟ ಮೊದಲನೇದಾಗಿ ನಿಮಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಪ್ರಸನ್ನರವರೇ. ನಮಸ್ತೆ ಕೋಟೆ ಕುಮಾರ್ ಅವರೇ. ಥ್ಯಾಂಕ್ ಯು. ಅರ್ಸೂರ್ ಅವರೇ ನಮಸ್ಕಾರ.